ಸೊ ಫೋಮಿಂಗ್ ಥಿಕ್ನೆಸ್ ನೋಡಿ ಸರ್ ಇದರಲ್ಲಿ ಯಾವ ಥರ ಬರ್ತಾ ಇದೆ ಅಂತ. 2 HP ಮೋಟ್ರ್ ಸರ್ ಇದು. ಓಕೆ. ಸೊ ಇಲ್ಲಿ ಸ್ವಿಚ್ ಕೊಟ್ಟಿರ್ತೀವಿ, ಈ ಸ್ವಿಚ್ಚನ್ನು ಆನ್ ಮಾಡಬೇಕು. ಪ್ರೊಫೆಷ್ನಲ್ ಫೋಮ್ ಕೆನಲ್ ಯಾವ ಥರ ಬರುತ್ತೆ ಅಂತ ನೋಡಿ. ಸರ್ ಇವತ್ತು ಕಂಪ್ಯಾರಿಸನ್ ನೋಡ್ಬೋದು. ಸೊ BT 2200, 2300 ಮತ್ತು BT 2500 ಕಂಪ್ಲೀಟ್ 3 ಫೇಸು, ಅವ 2 ಸಿಂಗಲ್ ಫೇಸು. ಕಂಪ್ಯಾರಿಸನ್ ನೋಡ್ಬೋದು ಸರ್, 3 ಅಟ್ ಎ ಟೈಮ್. ನೀಡ್ಸಾ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ತುಮಕೂರಿನ ಸ್ಟಾರ್ಲೈಟ್ ಕಾರ್ಪೊರೇಷನ್ ಇದ್ದೀನಿ. ಹೌದು, ಇವತ್ತು ನಾವು ಪ್ರೆಷರ್ ವಾಷರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಿಮ್ಮ ಮನೆಯಲ್ಲಿ ಕಾರ್ ಮತ್ತು ಬೈಕ್ ಇತ್ತು ಅಂತಂದರೆ ಅದನ್ನ ವಾಶ್ ಮಾಡೋಕ್ಕೆ ನಿಮಗೆ ಪ್ರೆಷರ್ ವಾಷರ್ ಖಂಡಿತವಾಗ್ಲೂ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವತ್ತು ಒಂದು ಸ್ಟಾರ್ಲೈಟ್ ಕಾರ್ಪೊರೇಷನ್ ಸಿಗ್ತಕ್ಕಂಥ ಎಲ್ಲ ಒಂದು ಪ್ರೆಷರ್ ವಾಷರ್ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಹೌದು, ನಿಮಗೆ ಮಾರ್ಕೆಟ್ನಲ್ಲಿ ಹಲವಾರು ಕಡೆ ಪ್ರೆಷರ್ ವಾಷರ್ ಸಿಗ್ತಾ ಇರ್ಬೋದು, ಬಟ್ ಸ್ಟಾರ್ಲೈಟ್ ಕಾರ್ಪೊರೇಷನ್ ನಿಮಗೆ ಒಂದು ಬೆಸ್ಟ್ ಕ್ವಾಲಿಟಿ ಮತ್ತು ಬೆಸ್ಟ್ ಸರ್ವಿಸ್ನೊಂದಿಗೆ ಎಲ್ಲ ರೀತಿಯ ಒಂದು ಪ್ರೆಷರ್ ವಾಷರ್ನ ಇವರು ಕೊಡ್ತಾ ಇದ್ದಾರೆ. ಸೊ ಕಮರ್ಷಿಯಲ್ ಪರ್ಪಸ್ ಆಗಿರ್ಬೋದು, ಡೊಮೆಸ್ಟಿಕ್ ಪರ್ಪಸ್ ಆಗಿರ್ಬೋದು, ಎಲ್ಲ ರೀತಿಯ ಒಂದು ಪ್ರೆಷರ್ ವಾಶ್ನ ಇವತ್ತಿನ ಎಪಿಸೋಡ್ನಲ್ಲಿ ಡೀಟೇಲ್ ಆಗಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಇವಾಗ ನಮ್ಮ ಜೊತೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಪ್ರಾಪರ್ಟರ್ ಆದ ಮೊಹಮ್ಮದ್ ರಫಿ ಸರ್ ಇದ್ದಾರೆ. ಸರ್ನ ಎಪಿಸೋಡ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಸೊ ನಾನು ಮೊಹಮ್ಮದ್ ರಫಿ, ಸ್ಟಾರ್ಲೈಟ್ ಕಾರ್ಪೊರೇಷನ್ ಇಂದ. ನೀಡ್ಸಾ ಪಬ್ಲಿಕಲ್ಲಿ ಫಸ್ಟೇ ನೀವು ನೋಡಿದ್ದೀರಾ, ಸುಮಾರು ಪ್ರಾಡಕ್ಟ್ಸು ನಮ್ಮದು ವಾಷಿಂಗ್ ಮಿಷಿನ್ ಮಾಡಿದ್ರು. ಸೊ ನಿಮಗೆಲ್ಲ ತುಂಬ ಥ್ಯಾಂಕ್ಸು. ನಮ್ಮ ಕಡೆಯಿಂದ ಸ್ಟಾರ್ಲೈಟ್ ಕಾರ್ಪೊರೇಷನ್ ಇಂದ ಅಮೇಝಿಂಗ್ ರೆಸ್ಪಾನ್ಸ್ ಬರ್ತಾ ಇದೆ. ಮತ್ತೆ ಸರ್ವಿಸ್ ಕೂಡ ಅದೇ ಕೊಡ್ತಾ ಇದೀವಿ. ಸರ್ವಿಸ್ ಕೊಡ್ತಾ ಇರೋದ್ರಿಂದ ಸರ್ ರೆಸ್ಪಾನ್ಸ್ ಬರ್ತಾ ಇರೋದು. ಸೊ ಮಾರ್ಕೆಟ್ ಅಲ್ಲಿ ಸುಮಾರು ಪ್ರಾಡಕ್ಟ್ ಇದೆ, ಇವಾಗ ನೀವು ಹೇಳ್ದಂಗೆ. ಸೊ ಬಿಟಲ್ಲಿ ರೇಂಜ್ ಅಲ್ಲೇ ಇದೆ. ನಾವು ಡಿಸ್ಟ್ರಿಬ್ಯೂಷನ್ ಪ್ಯಾನ್ ಇಂಡಿಯಾದಲ್ಲಿ ಸರ್ಕ್ಯುಲೇಷನ್ ಮಾಡ್ತಾ ಇದೀವಿ. ಮತ್ತೆ ನಮ್ದೇ ಆದಂತ ಡೀಲರ್ಸ್ ಕೂಡ ಇದ್ದಾರೆ. ಇವನ್ ಡಿಸ್ಟ್ರಿಕ್ಟ್ ವೈಸು ಇದ್ದಾರೆ, ಮತ್ತೆ ಸ್ಟೇಟ್ ವೈಸು ಇದ್ದಾರೆ. ಸೊ ನಮ್ಮ ಕಡೆಯಿಂದ ಎಲ್ಲ ಕಡೆ ಹೋಗ್ತಾ ಇದೆ. ಏನಕ್ಕೆ ಬೆನಿಫಿಟ್ ಅಂದ್ರೆ, ಸೊ ಸರ್ವಿಸ್ ಸರ್, ಆಫ್ಟರ್ ಸೇಲ್ ಸರ್ವಿಸು ನಮ್ದು ಸ್ಟ್ರೆಂತ್. ಸೊ ಅದು ನಿಮಗೆ ಮುಂದೆ ಹೇಳಿಕೆ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ. ಸೊ ಏನು ಸಪೋರ್ಟ್ ನಮ್ಮ ಕಡೆಯಿಂದ ಸಿಗುತ್ತೆ. ಎಂಟೈರ್ ಬಿಟಲಿ ರೇಂಜ್ ಒಂದು ಅಪ್ಗ್ರೇಡೆಡ್ ಮಾಡೆಲ್. ಸೊ ರಿನ್ಯೂಡ್ ಪ್ರಾಡಕ್ಟ್, ಕಂಪ್ಲೀಟ್ ಡೀಟೇಲ್ಸು ಈ ವಿಡಿಯೋಲಿ ತಿಳಿಸ್ಕೊಡೋಣ ಸರ್. ಪ್ರೆಷರ್ ವಾಷರಲ್ಲಂತೂ ಎಂಟೈರ್ ರೇಂಜ್ ಇದೆ. ಸೊ ಮುಂಚೆನೂ ಕಸ್ಟಮರ್ಸು ವ್ಯೂವರ್ಸು ಎಲ್ಲ ನೋಡಿದ್ದೀರಾ. ಸೊ ಬೇಸಿಕ್ ಮಾಡಲ್ ಸ್ಟಾರ್ಟ್ ಆಗೋದೇ ನಮ್ಮ ಹತ್ರ ನೋಡಿ, ಇದು BT 1000 ನೋಡ್ಬೋದು. ಇದರಲ್ಲಿ ಬಾಕ್ಸಲ್ಲಿ ಇದೆಲ್ಲ ಸೆಟ್ ಬರುತ್ತೆ ಸರ್, ನಿಮಗೆ ಕಂಪ್ಲೀಟ್ ಸೆಟ್ ಬರುತ್ತೆ. ಸೊ ಇದು ಏನಕ್ಕೆ ಪರ್ಪಸ್ ಯೂಸ್ ಅಂದರೆ, ಯೂಸೇಜ್ ಹೇಳ್ಬಿಡ್ತೀನಿ ನಿಮಗೆ. ಈ ಸ್ಯಾಂಟ್ರೋ ಕಾರು, ಝೈಲು ಕಾರು, ಸಣ್ಣ ಪುಟ್ಟ ಇವಾಗ 2 ವೀಲರ್ಸ್ ಇದ್ರೆ, ಸೊ ಮನೆ ಕಾಂಪೌಂಡು, ಕಾರಿಡಾರು, ಪೋರ್ಟ್ಫೋಲಿಯೋ ಎಲ್ಲ ಕ್ಲೀನ್ ಮಾಡೋದಕ್ಕೆ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಇದ್ರದ್ದು MRP ರೇಂಜ್ ಬಂದ್ಬಿಟ್ಟು ನಿಮಗೆ 8,500 ರೂಪಾಯಿ ಇದೆ. ಸೊ ಆಫರ್ ಪ್ರೈಸಲ್ಲಿ ನಿಮಗೆ ಕೇವಲ 6,000 ರುಪೀಸಿಗೆ ಕೊಡ್ತಾ ಇದ್ದೀವಿ. ಸೊ ಇದ್ರ ಕಂಪ್ಲೀಟ್ ಡೆಮೋ ನಿಮಗೆ ಆಚೆ ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಡೊಮೆಸ್ಟಿಕ್ ಪರ್ಪಸ್ ಆಯಿತು. ಇದೇ ಥರ ಕಮರ್ಷಿಯಲ್ ಕೃಷಿಗೆ ಯಾವ ಥರ ಯೂಸ್ ಆಗುತ್ತೆ ಅಂದರೆ, ಗಿಡಗಳಿಗೆ ಸ್ಪ್ರೇ ಹೊಡೆಯೋದಕ್ಕೆ ಲಿಕ್ವಿಡ್ ಫಾರ್ಮಲ್ಲಿ ಇದ್ದರೆ ನೀವು ಮಿಕ್ಸ್ ಮಾಡ್ಕೊಂಡು ಹೊಡ್ಕೊಬೋದು. ಮತ್ತು ಮನೇಲಿ ಯಾವ್ದಾರ ಒಂದು 2-3 ಹಸು ಇದ್ದರೆ, ಒಂದು 2-3 ಕುರಿ ದನ ಇದ್ದರೆ ಅದನ್ನು ಕ್ಲೀನಾಗಿ ಕೊಟ್ಟಿಗೆ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಕೊಬೋದು. ಸೊ ಇದರಲ್ಲಿ ನಿಮಗೆ ಮ್ಯಾನ್ಯುಯಲ್ ಬರುತ್ತೆ. ಮತ್ತು ಮೇನ್ ಅಡ್ವಾಂಟೇಜ್ ಏನಂದರೆ, ನಮ್ಮದು ಸ್ಟ್ರೆಂತ್ ಗ್ಯಾರಂಟಿ ಕಾರ್ಡ್ ಜೊತೆ ಕೊಡ್ತೀವಿ. 6 ಮಂತ್ಸ್ ಗ್ಯಾರಂಟಿ ಇರುತ್ತೆ, ಮತ್ತು 6 ಮಂತ್ಸ್ ವಾರಂಟಿ ಇರುತ್ತೆ. ಮತ್ತು ಜೊತೆಯಲ್ಲಿ ಇದರಲ್ಲಿ ನಿಮಗೆ GST ಬಿಲ್ ಜೊತೆ ಕೊಡ್ತೀವಿ ಸರ್. ಆಫರ್ ಪ್ರೈಸು 6,000 ರೂಪಾಯಿ. ಓಕೆ. ಸೊ 6,000 ರುಪೀಸಲ್ಲಿ ಕಂಪ್ಲೀಟ್ ಒಂದು ಸೆಟ್ ಬಂದ್ಬಿಡುತ್ತೆ. ಕಂಪ್ಲೀಟ್ ಒಂದು ಸೆಟ್ ಬರುತ್ತೆ. ಮತ್ತು ಕಾಂಪ್ಲಿಮೆಂಟ್ರಿ ಅಂತೂ ನಾವು ಕೊಡ್ತೀವಿ. ಸೊ ಕಾಂಪ್ಲಿಮೆಂಟ್ರಿ ನೋಡಿ, ಕಾಂಪ್ಲಿಮೆಂಟ್ರಿ ನಿಮಗೆ ಫೋಮ್ ಲಿಕ್ವಿಡ್ ಇರುತ್ತೆ ಸರ್. ವರ್ತ್ ನಿಮಗೆ 400 ರುಪೀಸ್ ಫೋಮ್ ಲಿಕ್ವಿಡ್ ಆಬ್ಸಲ್ಯೂಟ್ಲಿ ಫ್ರೀ ಇರುತ್ತೆ. ಓಕೆ. ಸೊ ಒಂದು ಫೋಮಿಂಗ್ ಪರ್ಪಸ್ ಇದನ್ನ ಯೂಸ್ ಮಾಡ್ಬೋದು. ಇದು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಡೆಮೋ ಪಾರ್ಟಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಇದಾದಮೇಲೆ ನೆಕ್ಸ್ಟ್ ಮಾಡಲ್ ಸೆಮಿ ಕಮರ್ಷಿಯಲ್ ಮಾಡಲ್ ಬಂದ್ಬಿಟ್ಟು BT 1200 ನೋಡ್ಬೋದು. ಹೆವಿ ಡ್ಯೂಟಿ ಮೋಟ್ರು, 100% ಕಾಪರ್ ವೈಂಡಿಂಗ್ ಇರುತ್ತೆ, 150 ಬಾರ್ ಪ್ರೆಷರ್ ಬರುತ್ತೆ. ಸೊ BT 1000 ನೀವು ನೋಡಿದ್ರೆ ಅದು 130 ಬಾರ್ ಪ್ರೆಷರ್ ಬರುತ್ತೆ. ಇದು 150 ಬಾರ್ ಪ್ರೆಷರ್ ಬರುತ್ತೆ. ಮತ್ತು ಬೂಸ್ಟರ್ ಪಂಪ್ ಇರುತ್ತೆ ಸರ್. ಸೊ 2 ವೀಲರ್ ಇಂಜಿನ್ ಥರ ಇದನ್ನು ಮೇಂಟೈನ್ ಮಾಡ್ಬೋದು. ಸೆಮಿ ಕಮರ್ಷಿಯಲ್ ಪರ್ಪಸು. ಇವು ಡೊಮೆಸ್ಟಿಕ್ ಏನಕ್ಕೆ ಅಂದರೆ,
SUVs ಇರುತ್ತೆ ಮನೆಯಲ್ಲಿ, ಸ್ಕಾರ್ಪಿಯೋ, ಝೈಲೋ, ಮತ್ತು ಟ್ರ್ಯಾಕ್ಟರ್ ಇರುತ್ತೆ, JCB ಇರುತ್ತೆ, ಮತ್ತು ಹಸು ದನ ಕೊಟ್ಟಿಗೆ ಅಂದರೆ ಒಂದು 10 ಹಸು ಸಾಕಾಣಿಕೆ, ಒಂದು 10-15 ಕುರಿ ಸಾಕಾಣಿಕೆ ಅವರು ಕೂಡ ಯೂಸ್ ಮಾಡ್ಬೋದು. ಕೃಷಿ ಲೆವೆಲಲ್ಲೂ ಯೂಸ್ ಮಾಡ್ಬೋದು, ಡೊಮೆಸ್ಟಿಕಲ್ಲೂ ಯೂಸ್ ಮಾಡ್ಬೋದು. ಮತ್ತು ಸಣ್ಣ ಪುಟ್ಟ 2 ವೀಲರ್ ವರ್ಕ್ಶಾಪ್ಸ್ ಇರುತ್ತೆ ಸರ್ವಿಸ್ ಸ್ಟೇಷನ್ ಮಾಡೋದಕ್ಕೆ. ಸೊ ಅವ್ರದ್ದೇ ಅಂತ ಸೆಟಪ್ ಕೂಡ ಇದರಲ್ಲಿ ಮಾಡ್ಕೊಬೋದು. ಓಕೆ, ಸೊ ಇದನ್ನ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಕಮರ್ಷಿಯಲ್ ಡೊಮೆಸ್ಟಿಕ್ ಎರಡಕ್ಕೂ ಯೂಸ್ ಮಾಡ್ಬೋದು. ಸೆಮಿ ಕಮರ್ಷಿಯಲ್ ಮಾಡೆಲ್ ಅಂತಲೇ ಹೇಳ್ತೀವಿ. ಸೊ ಇದರದ್ದು ಆಫರ್ ರೇಟ್ ಬಂದ್ಬಿಟ್ಟು MRP ಬಂದ್ಬಿಟ್ಟು ನಿಮಗೆ 18,500 ರುಪೀಸ್ ಇರುತ್ತೆ. ಇಲ್ಲಿ ಕಂಪ್ಲೀಟ್ ನಿಮಗೆ ಆಫರಲ್ಲಿ ಸಿಗ್ತಾ ಇದೆ ಕೇವಲ 14,500 ರುಪೀಸ್. ಓಕೆ, ಸೂಪರ್. 14,000 ರುಪೀಸ್ಗೆ ಒಂದು ಕಮರ್ಷಿಯಲ್ ಮಾಡೆಲ್ ನಮಗೆ ಸಿಗ್ತಾ ಇದೆ. ಸೊ ಇದರಲ್ಲಿ ನೋಡ್ಬೋದು ಗನ್ ಈ ಥರ ಬರುತ್ತೆ. ಸೊ ಎಲ್ಲ ಕಂಪ್ಲೀಟ್ ಸೆಟ್ ಬರುತ್ತೆ, ಇನ್ಲೆಟ್ ಫಿಲ್ಟ್ರ್ ಇರುತ್ತೆ. ಸೊ ಇದರಲ್ಲಿ ಪೈಪ್ ನೋಡ್ಬೋದು, ನಿಮಗೆ 6 ಮೀಟರ್ಸ್ ಪೈಪ್ ಬರುತ್ತೆ, 8 mm ಥಿಕ್ನೆಸ್ ಇರುತ್ತೆ. ಅದರಲ್ಲಿ ನಿಮಗೆ BT1000 6 mm ಇರುತ್ತೆ, ಇದರಲ್ಲಿ 8 mm ಇರುತ್ತೆ. ಸೊ ಇದರಲ್ಲೂ ಅಷ್ಟೇ ಕಾಂಪ್ಲಿಮೆಂಟ್ರಿ ಕೊಡಲೇಬೇಕು. ಸೊ ಕಾಂಪ್ಲಿಮೆಂಟ್ರಿಗಿಂತ ಮುಂಚೆ ಸೊ ಇದಕ್ಕೂ ಕೂಡ ನಿಮಗೆ 6 ಮಂತ್ಸ್ ಗ್ಯಾರಂಟಿ, 6 ಮಂತ್ಸ್ ವಾರಂಟಿ ಇರುತ್ತೆ, 1 ಇಯರ್ ಕಂಪ್ಲೀಟ್ ಕವರೇಜ್, ಆಫ್ಟರ್ ಸೇಲ್ಸ್ ಸಪೋರ್ಟು ಇರುತ್ತೆ. ಅದು ನಿಮಗೆ ಮುಂದೆ ಹೇಳ್ಕೊಡ್ತೀನಿ, ವಿಡಿಯೋ ನೋಡ್ತಾ ಇರ್ರಿ. ಸೊ ಅದೇ ಥರ ಇದರಲ್ಲಿ ಮ್ಯಾನ್ಯಲ್ಲು ಕೂಡ ಇರುತ್ತೆ ಕಂಪ್ಲೀಟು. ಸೊ ಇದು ಕಂಪ್ಲೀಟ್ ಡೆಮೋ ಎಲ್ಲ ಪಾರ್ಟ್ ನಿಮಗೆ ಡೆಮೋ ಪಾರ್ಟಲ್ಲಿ ಹೇಳ್ಕೊಡ್ತೀನಿ. ಕಾಂಪ್ಲಿಮೆಂಟ್ರಿ ಬಗ್ಗೆ ಬರಬೇಕಂದ್ರೆ ಇದರಲ್ಲಿ ನೋಡಿ ಒಂದು ಎಕ್ಸ್ಟೆನ್ಷನ್ ರಾಡ್ ಕೊಡ್ತೀವಿ ವರ್ತ್ 1,200, ಒಂದು ಫೋಮ್ ಲಿಕ್ವಿಡ್ ವರ್ತ್ ನಿಮಗೆ 400 ರುಪೀಸು, ಒಂದು ಫೋಮ್ ಕ್ಯಾನನ್ ಸಿಗುತ್ತೆ ಸರ್, ಒಂದು ಬ್ರಾಸ್, ಕಂಪ್ಲೀಟ್ ಬ್ರಾಸಿಂದು ನೀವು ನೋಡಿರ್ಬೋದು. ಇದು ಆಬ್ಸಲ್ಯೂಟ್ಲಿ ಫ್ರೀ. ಟೋಟಲ್ MRP ಬಂದ್ಬಿಟ್ಟು ಇದ್ರ ಕಾಸ್ಟ್ 22,000 ಆಗುತ್ತೆ. ಸೊ ಆಫರ್ ಪ್ರೈಸಲ್ಲಿ 14,500 ರುಪೀಸ್. ಸೊ ಡೊಮೆಸ್ಟಿಕ್ಕು ಸೆಮಿ ಕಮರ್ಷಿಯಲ್ ಎರಡೂ ಆಯಿತು. ಇವಾಗ ಕಮರ್ಷಿಯಲ್ ಮಾಡಲ್ ಬರೋಣ. ಕಮರ್ಷಿಯಲ್ ಮಾಡಲಲ್ಲಿ ಕಂಪ್ಲೀಟ್ ರೇಂಜ್ ಆಗಲೇ ಹೇಳ್ದಂಗಿದೆ. ಸೊ ಸ್ಟಾರ್ಟಿಂಗ್ ಬಂದ್ಬಿಟ್ಟು BT1800 ಟ್ರಾಲಿ ಮಾಡಲ್ ಬರುತ್ತೆ, ನೋಡ್ತಾ ಇರ್ಬೋದು. ಮತ್ತು ಇಲ್ಲಿಂದ ನಿಮಗೆ ಪ್ರೆಷರ್ ಕಂಟ್ರೋಲ್ ಸ್ಟಾರ್ಟ್ ಆಗುತ್ತೆ. ಮತ್ತು ಮೋಸ್ಟ್ ನೀಡೆಡ್ ನಿಮಗೆ ಕಮರ್ಷಿಯಲ್ ಮಾಡಲ್ಗೆ ಪ್ರೆಷರ್ ಕಂಟ್ರೋಲ್ ನೋಡ್ತಾ ಇರ್ಬೋದು. 3 HP ಬರುತ್ತೆ ಮತ್ತು 160 ಬಾರ್ ಹೈ ಪ್ರೆಷರ್ ಬರುತ್ತೆ. ಸೊ ಕಂಪ್ಲೀಟ್ ಈ ಥರ ಬರುತ್ತೆ. ನಿಮಗೆ ಆಚೆ ಡೆಮೋ ಪಾರ್ಟಲ್ಲಿ ಹೇಳ್ಕೊಡ್ತೀನಿ. ಸೊ ಇದರಲ್ಲೂ ಅಷ್ಟೇ ಕಾಂಪ್ಲಿಮೆಂಟ್ರಿ ಇದೆ. ಸೊ ಆಫರ್ ಪ್ರೈಸು MRP ಹೇಳ್ಬಿಡ್ತೀನಿ. MRP ಬಂದ್ಬಿಟ್ಟು ನಿಮಗೆ 30,000 ಇದೆ. ಸೊ ಆಫರ್ ಪ್ರೈಸು 25,000 ಮಾತ್ರ, 25,000 ಆಫರ್ ಪ್ರೈಸು. ಸೇಮ್ ಗ್ಯಾರಂಟಿ 6 ಮಂತ್ಸ್ ಇರುತ್ತೆ ಮತ್ತು 6 ಮಂತ್ಸ್ ವಾರಂಟಿ. ಕಾಂಪ್ಲಿಮೆಂಟ್ರಿ ಒಂದು ಫೋಮ್ ಕ್ಯಾನನ್, ಅದು ಬ್ರಾಸಿಂದು ನಿಮಗೆ ಫ್ರೀ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಮಾಡಲ್ ನಿಮಗೆ ಇದರಲ್ಲಿ ಕಮರ್ಷಿಯಲ್ ಮಾಡಲ್ಸಲ್ಲಿ ಇದೆಲ್ಲ ಫ್ರೀ ಇರುತ್ತೆ. ಈ ಮಾಡಲ್ ಬ್ರಾಸ್ ಬಿಟೈಲಿದೆ. ಸೊ ಇದ್ರದ್ದು ಯೂಸೇಜ್ ಏನಕ್ಕೆ ಅಂದರೆ ಸ್ವಲ್ಪ ಸೆಮಿ ಕಮರ್ಷಿಯಲ್ಗಿಂತ ಸ್ವಲ್ಪ ಅಪ್ಗ್ರೇಡೆಡ್ ಮಾಡಲ್ ಅಂತ ಹೇಳ್ಬೋದು. ಅದು 150 ಬಾರ್ ಪ್ರೆಷರ್, ಇದು 160 ಬಾರು, ಸ್ವಲ್ಪ ಅಪ್ಗ್ರೇಡೆಡ್ ಮತ್ತು ಪ್ರೆಷರ್ ಕಂಟ್ರೋಲ್ ಇರೋದ್ರಿಂದ ನೀವು ಒಂದು ಕಂಟಿನ್ಯೂಯಸ್ ಆಗಿ ಒಂದು 45 ಮಿನಿಟ್ಸ್ ರನ್ ಮಾಡ್ಬೋದು. 2 ವೀಲರ್ ವರ್ಕ್ಶಾಪಿಗೆ, ಅಗೇನ್ ಕೃಷಿಗೆ ಯೂಸ್ ಆಗುತ್ತೆ, ಡೊಮೆಸ್ಟಿಕ್ಕಿಗೆ ಏನಾರ ಒಂದು 1,200-2,200 ಸ್ಕ್ವೇರ್ ಫೀಟ್ ಏನಾರ ಪೋರ್ಟ್ಫೋಲಿಯೋ ಇದ್ದರೆ ಎಲ್ಲದಕ್ಕೂ ಕ್ಲೀನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಕಾರ್ ಹೇಳ್ದಂಗೆ SUVs ಎಲ್ಲ ರೇಂಜ್ SUVs ಯೂಸ್ ಮಾಡ್ಬೋದು. ಕಾರ್ ಸರ್ವಿಸ್ ಸ್ಟೇಷನ್ ಸಣ್ಣ ಪುಟ್ಟ ಡೈಲಿ ಒಂದು 5 ಕಾರ್ 10 ಕಾರ್ ಯೂಸ್ ಮಾಡೋರಿಗೆ ಸರ್ವಿಸ್ ಸ್ಟೇಷನ್ಗೂ ಕೂಡ ಯೂಸ್ ಆಗುತ್ತೆ. ಇನ್ನೊಂದು ಏನಂದರೆ ಹೋಟೆಲ್ ಕ್ಲೀನಿಂಗಿಗೆ, ಕಾರ್ಪೊರೇಟ್ ಆಫೀಸಿಗೆ ಎಲ್ಲದಕ್ಕೂ ಕ್ಲೀನಿಂಗ್ ಪರ್ಪಸ್ಸಿಗೆ ತೊಗೊಂಡೋಗ್ತಾರೆ ಸರ್. ಸೊ BT1800 ಮಾಡಲ್ ಆದಮೇಲೆ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು BT2200 ರಫ್ ಆ್ಯಂಡ್ ಟಫ್ ಮಾಡಲ್ ಇದು. ಸೊ 180 ಬಾರ್ ಪ್ರೆಷರ್ ಬರುತ್ತೆ, ಕಂಪ್ಲೀಟ್ಲಿ 4 HP ಸಿಂಗಲ್ ಫೇಸಲ್ಲಿ ರನ್ ಆಗುತ್ತೆ. ಸರ್ ಇದು 180 ಬಾರ್ ಪ್ರೆಷರ್ ಅಂತ ಹೇಳ್ತಿದ್ದೀರಾ? ಸೊ ಇಟ್ ಮೀನ್ಸ್ ಏನು ಸರ್ ಅದು? ಸೊ ಔಟ್ಪುಟ್ ಏನು ಬರುತ್ತೆ ಪ್ರೆಷರ್, ಅದು ಸರ್ ಗನ್ನಿಂದ ಆಚೆ ಏನು ಪ್ರೆಷರ್ ಬರುತ್ತೆ, ಆ ಪ್ರೆಷರ್ ಏನು ನೆಸೆಸಿಟಿ ಇದೆ ರೆಕಮೆಂಡ್ ಇರುತ್ತೆ. ಕೆಲವೊಂದು ಮೆಗಾ ಪ್ಯಾಸ್ಕಲ್ ಅಲ್ಲಿ ಇರುತ್ತೆ, ಇದರಲ್ಲಿ MPA ನಲ್ಲಿ ಅದು ಬಾರಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಆ ಪ್ರೆಷರ್ ಔಟ್ಪುಟ್ ಪ್ರೆಷರ್ ಏನು ಬರುತ್ತೆ, ನೀರು ಆಚೆ ಬರೋದು, ಆ ಪ್ರೆಷರ್ಗೆ ನಾವು ಇದು ಮಾಡ್ತೀವಿ ಬಾರ್ ಅಂತ. ಇದೊಂಥರ ನೋಡಕ್ಕೆ ಮಿನಿ ಟ್ರ್ಯಾಕ್ಟರ್ ತರ ಕಾಣ್ತಾ ಇದೆ. ಟ್ರ್ಯಾಕ್ಟರ್ ತರಾನೇ ಇದೆ, ಟ್ರ್ಯಾಕ್ಟರ್ ಅಲ್ಲ ಇದು, ಮೋಸ್ಟ್ಲಿ ಇಟಾಚಿ ತರ ಕೆಲಸ ಮಾಡುತ್ತೆ ಇದು. ಟ್ರ್ಯಾಕ್ಟರ್ ತರ ಇದ್ರೂ ಕೂಡ ಒಂದು ಛೋಟ ಹಾತಿ ಅಂತ ಹೇಳ್ಬೋದು ನಾವು ಇದನ್ನ. ಸೊ ಕಂಪ್ಲೀಟ್ ಕಮರ್ಷಿಯಲ್ ರೇಂಜು 24/7 ನೀವು ರನ್ ಮಾಡಿ. ಸೊ ಎಲ್ಲ ಸರ್ವಿಸ್ ಸ್ಟೇಷನಿಗೆ, ಎಲ್ಲ ಕಮರ್ಷಿಯಲ್ ಪರ್ಪಸ್ಗೆ ಮಲ್ಟಿ ಫಂಕ್ಷನ್ ಪ್ರೆಷರ್ ವಾಷರು ಮತ್ತು ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಇದು ನಮ್ಮದು. ಓಕೆ, ಸೊ ಏನಕ್ಕೆಲ್ಲ ಯೂಸ್ ಆಗುತ್ತೆ ಸರ್ ಇದು? ಸರ್ ಇದು ಸ್ಟಾರ್ಟಿಂಗ್ ನಾನು ಹೇಳಿದ್ನಲ್ಲ, ಡೊಮೆಸ್ಟಿಕ್ಗೆ ಅಂದ್ರೂ ಯೂಸ್ ಮಾಡ್ತಾರೆ. ಕೆಲವೊಂದು 5-6 ಕಾರ್ ಇರುತ್ತೆ ಮನೆಯಲ್ಲಿ, ದೊಡ್ಡದು ಗಾರ್ಡನ್ಸ್ ಎಲ್ಲ ಇರುತ್ತೆ, ಅವ್ರು ತೊಗೊಂಡೋಗ್ತಾರೆ. ಮತ್ತು ಕಾರ್ ಸರ್ವಿಸ್ ಸ್ಟೇಷನ್ನು, 2 ವೀಲರ್ ಸರ್ವಿಸ್ ಸ್ಟೇಷನ್ನು, ಮತ್ತು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ, ಸೊ ಕ್ಲೀನಿಂಗ್ ಪರ್ಪಸ್ಗೆ, ದೊಡ್ಡ ರೆಸ್ಟೋರೆಂಟ್ಸ್ ಸ್ಪ್ರೇ ಮಾಡೋಕೆ ಯೂಸ್ ಮಾಡ್ಬೋದು ಅನ್ಸುತ್ತೆ. ಕೃಷಿ ಲೆವೆಲಲ್ಲಂತೂ ತುಂಬ ತೊಗೊಂಡೋಗಿದ್ದಾರೆ. ಸೊ ಈವನ್ ಕೊಟ್ಟಿಗೆ ಕ್ಲೀನ್ ಮಾಡೋದಕ್ಕೆ, ಅಗ್ರಿಕಲ್ಚರಲ್ ಸ್ಪ್ರೇ ಪರ್ಪಸು, ಒಂದು 200 ಹಸು ಫಾರಮ್ ಇದ್ರೂ ಕೂಡ
ಆ ಕೊಟ್ಟಿಗೆ ಕ್ಲೀನ್ ಮಾಡೋದಕ್ಕೆ ಇಮ್ಮಿಡಿಯೇಟ್ ಆಗುತ್ತೆ. ಕಮ್ಮಿ ಕರೆಂಟು, ಕಮ್ಮಿ ನೀರಲ್ಲಿ ವರ್ಕ್ ಮಾಡೋಂಥ ಮಿಷಿನು. ಮತ್ತು ಇದರಲ್ಲೂ ಕೂಡ ನಿಮಗೆ ಪ್ರೆಷರ್ ಕಂಟ್ರೋಲ್ ಇರುತ್ತೆ. ಯಾಕಂದರೆ ಹೆವಿ ಪ್ರೆಷರ್ ಇರೋದ್ರಿಂದ ಪ್ರೆಷರ್ ಕಂಟ್ರೋಲ್ ಕೊಟ್ಟಿದ್ದೀವಿ. ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೊಬೋದು ಇದರಲ್ಲಿ. ಓಕೆ, ಸೊ ಇದ್ರ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದ್ರದ್ದು MRP ಬಂದ್ಬಿಟ್ಟು 45,000, 45,000 ರೂಪಾಯಿ ಇದೆ. ನಾವು ಆಫರ್ ಪ್ರೈಸಲ್ಲಿ 40,000 ರೂಪಾಯಿ ಕೊಡ್ತಾ ಇದ್ದೀವಿ. ಸೂಪರ್ ಸರ್. ಸೊ ಇದರಲ್ಲೂ ಕೂಡ ನಿಮಗೆ ಒಂದು ಫೋಮ್ ಲಿಕ್ವಿಡ್ ಬರುತ್ತೆ, ಮತ್ತು ನಿಮಗೆ ಒಂದು ಫೋಮ್ ಕ್ಯಾನನ್ ಬರುತ್ತೆ, ಬ್ರಾಸ್ ಇರೋದು, ಕಂಪ್ಲೀಟ್ ಬ್ರಾಸ್ ಇರೋದು. ಗನ್ ಯಾವ್ದು ಬರುತ್ತೆ ಸರ್? ಸೊ ಗನ್ ಲಾಂಗ್ ಗನ್ ಬರುತ್ತೆ, ಇಲ್ಲಿದೆ ನೋಡಿ. ಸೊ ಲಾಂಗ್ ಗನ್ ಬರುತ್ತೆ. ಓಕೆ, ಸೊ ಎಷ್ಟು ಬೇಕಾದ್ರೂ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು. ಹೆವಿ ಕಂಪ್ಲೀಟ್ಲಿ ಕಮರ್ಷಿಯಲ್ ಮಾಡಲ್. ನೆಕ್ಸ್ಟ್ ಮಾಡಲ್ ಬಂದ್ಬಿಟ್ಟು ನಮ್ಮದು ಒಂದು ಇಂಟ್ರೊಡಕ್ಟಿವ್ ಆಫರ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ನೀವು ನೋಡಿರ್ಬೋದು, ನಮ್ಮ ಡಿಸ್ಟ್ರಿಬ್ಯೂಟರ್ ಡೀಲರು ಅನ್ಬಾಕ್ಸ್ ಮಾಡಿದ್ದಾರೆ. ಡೆಮೋ ಮಾತ್ರ ನೀವು ನಮ್ಮ ಚಾನಲಲ್ಲೇ ನೋಡೋದು, ಅದು ಸ್ಟಾರ್ಲೈಟ್ ಕಾರ್ಪೊರೇಷನಲ್ಲಿ ಮಾತ್ರ. ಅನ್ಬಾಕ್ಸಿಂಗ್ ಬೇರೆದ್ರಲ್ಲಿ ನೋಡಿದ್ರು ಕೂಡ ಡೆಮೋ ಮಾತ್ರ ನಮ್ಮ ಚಾನಲಲ್ಲೇ ನೋಡ್ತೀರಾ ನೀವು. BT 2300 ಫಸ್ಟ್ ಟೈಮ್ ಇನ್ ಇಂಡಿಯಾ, ಫಸ್ಟ್ ಟೈಮ್ ಇನ್ ಕರ್ನಾಟಕ, ಫಸ್ಟ್ ಟೈಮ್ ಇನ್ ತುಮಕೂರು, ಫಸ್ಟ್ ಟೈಮ್ ಇನ್ ನೀಡ್ಸ್ ಆಫ್ ಪಬ್ಲಿಕ್ ಚಾನಲಲ್ಲಿ. ಸೊ ಕಂಪ್ಲೀಟ್ಲಿ 220 ಬಾರ್ ಪ್ರೆಷರ್ ಬರುತ್ತೆ ಸರ್. ಕಂಪ್ಲೀಟ್ಲಿ 220 ಬಾರ್ ಪ್ರೆಷರ್ ಬರುತ್ತೆ. ಮತ್ತು ಇಲ್ಲಿ ನೋಡ್ಬೋದು ನೀವು 16 ಲೀಟರ್ ಪರ್ ಮಿನಿಟ್ ನಿಮಗೆ ಪ್ರೆಷರ್ ಫ್ಲೋ ಇರುತ್ತೆ. ಔಟ್ಪುಟ್ಟು 4.7 HP ಕಂಪ್ಲೀಟ್ಲಿ ಸಿಂಗಲ್ ಫೇಸ್ ಮೋಟ್ರ್. ಸೊ ಕಾಂಪ್ಯಾಕ್ಟ್ ಇದೆ ಸರ್, ಕಾಂಪ್ಯಾಕ್ಟ್ ಡಿಸೈನು. BT 2200 ಮಾಡಲ್ಗೂ 2300 ಮಾಡಲ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಇದು ಹೈಟು ಸ್ವಲ್ಪ ಬಲ್ಕಿ ಇರುತ್ತೆ, ಇದು ಕಂಪ್ಲೀಟ್ಲಿ ಕಾಂಪ್ಯಾಕ್ಟ್, ಇದಕ್ಕಿಂತ ಪ್ರೆಷರ್ ಜಾಸ್ತಿ. ಸೊ ಆಮೇಲೆ ಇದೊಂಥರ ನೋಡೋಕ್ಕೆ ಮಿನಿ ಜನರೇಟರ್ ಥರ ಇದೆ. ಮತ್ತು ಈ ಇದು ಏನು ಹೇಳ್ತೀವಿ, CO2 MIG ವೆಲ್ಡಿಂಗ್, TIG ವೆಲ್ಡಿಂಗ್ ಇದೇ ಥರ ಬರೋದು. ಸೇಮ್ ಆ ಕಾನ್ಸೆಪ್ಟಲ್ಲಿ, ಆ ರೇಂಜಲ್ಲಿ ಮಾಡಿದ್ದಾರೆ. ಓಕೆ ಸರ್. ಕಂಪ್ಲೀಟ್ಲಿ 100% ಕಾಪರ್ ವೈಂಡಿಂಗು. ಆಲ್ಮೋಸ್ಟ್ 3500 ವ್ಯಾಟ್ ಬರುತ್ತೆ, ಸಿಂಗಲ್ ಫೇಸಲ್ಲಿ ರನ್ ಆಗೋಂಥದ್ದು. ಸೊ ಏನು ಕಾಸ್ಟ್ ಇದೆ ಸರ್, ಏನು ಆಫರ್ ಮಾಡಿ? ಸೊ ಇದು ಆಫರ್ ಪ್ರೈಸ್ MRP ಬಂದ್ಬಿಟ್ಟು 55,000. ಓಕೆ. ಸೊ ಇಂಟ್ರೊಡಕ್ಟರಿ ಆಫರ್ 43,000, ಕೇವಲ 43,000ಗೆ ಕೊಡ್ತಾ ಇದ್ದೀವಿ. ಓಕೆ. ಸೊ ನಮ್ಮ ಡೀಲರ್ ಡಿಸ್ಟ್ರಿಬ್ಯೂಟರ್ ಹತ್ರ ಇನ್ನೂ ಜಾಸ್ತಿನೇ ಇರುತ್ತೆ ರೇಟು. ಸೊ ನಮ್ಮ ಹತ್ರ ಆಲ್ ಓವರ್ ಇಂಡಿಯಾದಲ್ಲಿ ಒಂದೇ ಪ್ರೈಸು 43,000ಗೆ ಕೊಡ್ತಾ ಇದ್ದೀವಿ. ಅದು ಲಿಮಿಟೆಡ್ ಸ್ಟಾಕ್ ಇದೆ. ಓಕೆ. ಸೊ ಯಾಕಂದರೆ ಲಿಮಿಟೆಡ್ ಸ್ಟಾಕ್ ಇರೋದ್ರಿಂದ ಯಾರು ಕಾಲ್ ಮಾಡ್ತಾರೆ, ಮಾರ್ಕೆಟಲ್ಲಿ ಫೀಡ್ಬ್ಯಾಕ್ ಯಾವ ಥರ ಬರುತ್ತೆ, ಅದ್ರ ಬೇಸಿಸ್ ಮೇಲೆ ನೆಕ್ಸ್ಟ್ ನಿಮಗೆ ಸ್ಟಾಕ್ ಸಿಗುತ್ತೆ. ಕಾಂಪ್ಲಿಮೆಂಟ್ರಿ ಆಗಿ ನಿಮಗೆ ನೋಡಿ 2 ಲೀಟರ್ಸ್ ಫೋಮ್ ಕ್ಯಾನನ್ ಕೊಡ್ತಾ ಇದ್ದೀವಿ, ಇಲ್ಲಿದೆ. ಸೊ ಒಂದು 2 ಲೀಟರ್ಸ್ ಫೋಮ್ ಕ್ಯಾನನ್ ಫ್ರೀ ಕೊಡ್ತಾ ಇದ್ದೀವಿ. ಇದು 1 ಲೀಟ್ರು, ಇದು ಕಮರ್ಷಿಯಲ್ ಇರೋದ್ರಿಂದ 2 ಲೀಟರ್ ಫೋಮ್ ಕ್ಯಾನನ್ನು ಅಲಾಂಗ್ ವಿತ್ 1 ಲೀಟರ್ ಫೋಮ್ ಲಿಕ್ವಿಡ್ ಫ್ರೀ. ಇದಕ್ಕೂ ಅಷ್ಟೇ ನಿಮಗೆ 6 ಮಂತ್ಸ್ ಗ್ಯಾರಂಟಿ, 6 ಮಂತ್ಸ್ ವಾರಂಟಿ ಅಲಾಂಗ್ ವಿತ್ GST ಬಿಲ್. ನೆಕ್ಸ್ಟ್ BT 2300 ಕಂಪ್ಲೀಟ್ ಡೆಮೋ ಪಾರ್ಟ್ ನಾನು ವಿಡಿಯೋನಲ್ಲಿ ನಿಮಗೆ ಮುಂದೆ ಹೇಳ್ಕೊಡ್ತೀನಿ. ಡೆಫಿನೆಟ್ಲಿ ವಿಡಿಯೋನ ನೋಡಿ ಕೊನೆವರೆಗೂ, ಯಾಕಂದರೆ ಲಿಟಲ್ ಬಿಟ್ ಲೆಂತಿ ಇರುತ್ತೆ, ಆದರೆ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ. ನೀವು ಕಣ್ಣು ಮುಚ್ಕೊಂಡು ಆರ್ಡರ್ ಮಾಡ್ಬೋದು, ವಿಡಿಯೋ ಕಂಪ್ಲೀಟಾಗಿ ನೋಡಿದರೆ ಮಾತ್ರ. ಇಲ್ಲಾಂದರೆ ಅರ್ಧ ವಿಡಿಯೋ ನೋಡಿದರೆ ನೀವು ನಮಗೆ ಕೇಳ್ತೀರಾ, ಅಲ್ಲಿ ಸ್ಟೋರ್ ಇದೆ ಅಂತೀರಾ, ಬರೋಕ್ಕಾಗಲ್ಲ ಅಂತೀರಾ, ಕಂಪ್ಲೀಟಾಗಿ ಡೆಮೋ ಕೊಡೋಕ್ಕಾಗಲ್ಲ. ಅದಕ್ಕೆ ನಿಮಗೋಸ್ಕರನೇ ಈ ವಿಡಿಯೋ ಮಾಡಿರೋದು. ಕಂಪ್ಲೀಟಾಗಿ ನೋಡಿದ್ರೆ ಎಲ್ಲ ಮಾಹಿತಿ ಸಿಗುತ್ತೆ. ನೆಕ್ಸ್ಟ್ ಮಾಡಲ್ ಬಂದ್ಬಿಟ್ಟು 230 ಮಾಡಲ್, 230 ಬಾರ್ ಬರುತ್ತೆ. BT 2500 ಮಾಡಲು, ಕಂಪ್ಲೀಟ್ಲಿ 3 ಫೇಸಲ್ಲಿ ಇದು ಒಂದೇ ಮಾಡಲ್ ಇರೋದು ನಮ್ಮ ಹತ್ರ. ಸೊ ಇದು ಬಂದ್ಬಿಟ್ಟು ನೋಡಿ ನಿಮಗೆ ಕಂಪ್ಲೀಟ್ಲಿ ನಿಮಗೆ 230 ಬಾರ್ ಪ್ರೆಷರ್ ಬರುತ್ತೆ. 3 ಫೇಸ್ ಮಾಡಲು, ಎಂಟೈರ್ ಕಮರ್ಷಿಯಲ್ ಮಾಡಲ್ ಸರ್. ಇದು ಡೊಮೆಸ್ಟಿಕ್ ಯೂಸ್ ಆಗಲ್ಲ, ಕಮರ್ಷಿಯಲ್ ಯಾರ ಹತ್ರ 3 ಫೇಸ್ ಸೆಟಪ್ ಇರುತ್ತೆ, ಸ್ಟಾರ್ಟರ್ ಜೊತೆ ಯೂಸ್ ಮಾಡೋಂಥದ್ದು, ಮತ್ತೆ MCB ಬ್ರೇಕರ್ ಸ್ಟಾರ್ಟರ್ ಇದ್ರೆ ಅವ್ರು ಮಾತ್ರ ಯೂಸ್ ಮಾಡೋಂಥ ಪ್ರಾಡಕ್ಟ್. ಅಂದರೆ ದೊಡ್ಡ ಕಮರ್ಷಿಯಲ್, ದೊಡ್ಡ ಇದು ಪೌಡರ್ ಕೋಟಿಂಗು, ಪೇಂಟ್ ಫ್ಯಾಕ್ಟ್ರಿ, ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಅಂಥವ್ರು 24/7 ಅವ್ರು ಕಂಟಿನ್ಯೂಸ್ ಆಗಿ ಹೊಡಿತಾ ಇರ್ತಾರೆ. ಸೊ ಅವ್ರಿಗೋಸ್ಕರ ಈ ಮೋಟ್ರ್ ನಾವು ಇದು ಮಾಡಿದ್ದೀವಿ. ಇದ್ರದ್ದು MRP ಬಂದ್ಬಿಟ್ಟು ನಿಮಗೆ 60,000 ಇದೆ ಸರ್. ಸೊ ಆಫರ್ ಪ್ರೈಸಲ್ಲಿ ನಿಮಗೆ 45,000ಗೆ ಕೊಡ್ತಾ ಇದ್ದೀವಿ. ಮಾರ್ಕೆಟಲ್ಲಿ ಆಲ್ಮೋಸ್ಟ್ 50%, 90,000 ಇದೆ ಆಫ್ಟರ್ ಡಿಸ್ಕೌಂಟ್ ಮಾರ್ಕೆಟ್ ಪ್ರೈಸು. ಓನ್ಲಿ ಮಿಷಿನ್ ಕಾಸ್ಟ್ ಸರ್ ನಾನು ಹೇಳ್ತಾ ಇದ್ದೆ. ನಥಿಂಗ್ ಅಸೆಸರೀಸು, ನಥಿಂಗ್ ಸರ್ವಿಸು, ನೋ ಕ್ವಾಲಿಟಿ, ನೋ ಗ್ಯಾರಂಟಿ, ಚೆಕ್ ಮಾಡಿ ಕೊಡ್ತಾರೆ ಅಷ್ಟೇ. ಆದರೆ ನಮ್ಮ ಹತ್ರ ನಿಮಗೆ ಆಫ್ಟರ್ ಸೇಲ್ ಸರ್ವಿಸ್ ಇರುತ್ತೆ. ಸೊ ಮುಂದೆ ಸ್ಪೇರ್ಸ್, ಎಂಟೈರ್ ಸ್ಪೇರ್ಸ್ದು ತೋರಿಸ್ತೀನಿ. ಸೊ ಹೇಳಿದ್ರಲ್ಲ 45,000ಗೆ ನಿಮಗೆ ಸಿಗ್ತಾ ಇದೆ ಆಫ್ಟರ್ ಡಿಸ್ಕೌಂಟ್. ಇದೆಲ್ಲ ಪ್ರೆಷರ್ ವಾಷರ್ ರೇಂಜ್ ಆಯಿತು. ನೆಕ್ಸ್ಟ್ ನಮ್ಮದು ವ್ಯಾಕ್ಯೂಮ್ ಕ್ಲೀನರ್ಸು ರೇಂಜ್ ಇದೆ. ವ್ಯಾಕ್ಯೂಮ್ ಕ್ಲೀನರ್ಸಲ್ಲಿ ಬಂದ್ಬಿಟ್ಟು ನಮ್ಮದು ಡೊಮೆಸ್ಟಿಕ್ಕು ಇದೆ, ಕಮರ್ಷಿಯಲ್ ಇದೆ. ಡೊಮೆಸ್ಟಿಕಲ್ಲಿ ನೋಡಿ BT 25 ಇದೆ, BT 35 ಇದೆ. ಸೊ ಎಂಟೈರ್ ವಿಡಿಯೋ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಯಾಕಂದರೆ ಲೆಂತಿ ಇರುತ್ತೆ. ಅದರದ್ದೇ ಒಂದು ಸಪ್ರೇಟ್ ವಿಡಿಯೋ ನೀವು ನೋಡ್ಕೊಬೋದು. ಸೊ ಪ್ರೈಸಿಂಗ್ ಫ್ಯಾಕ್ಟರ್ ಬಂದ್ಬಿಟ್ಟು ಇದು ಮಾರ್ಕೆಟಲ್ಲಿ ಡಬಲ್ ಪ್ರೈಸ್ ಇದೆ ಆಬ್ವಿಯಸ್ಲಿ. ಸೊ ನಾವಿಲ್ಲಿ ನಿಮಗೆ MRP ಬಂದ್ಬಿಟ್ಟು BT 25 10,500 ಇದೆ.
ಆಫರ್ ಪ್ರೈಸಲ್ಲಿ ನಿಮಗೆ 6500 ಕೊಡ್ತಾ ಇದ್ದೀವಿ. ಮತ್ತು ಇದೇ ಥರ ನಿಮಗೆ BT 35 ಲೀಟರ್ ಕೆಪಾಸಿಟಿ ಅಷ್ಟೇ 1600 1800 ವ್ಯಾಟ್ ಮೋಟ್ರು, ನಾರ್ಮಲ್ 5 amp ಸಾಕೆಟಲ್ಲಿ ಯೂಸ್ ಮಾಡೋಂಥದ್ದು, ವೆಟ್ ಆ್ಯಂಡ್ ಡ್ರೈ ಎರಡಕ್ಕೂ ಯೂಸ್ ಮಾಡೋಂಥದ್ದು. MRP ಬಂದ್ಬಿಟ್ಟು ಇದ್ರದ್ದು 12,000 ಇದೆ, ಆಫರ್ ಮಾಡ್ಬಿಟ್ಟು ನಿಮಗೆ 8000. 35 ಲೀಟರ್ಸ್ 8000, ಅದೇ ಥರ ನಿಮಗೆ 25 ಲೀಟರ್ಸು 6500. ಇದೇ ಥರ BT 80 ಒಂದಿದೆ, ಕಂಪ್ಲೀಟ್ಲಿ ಕಮರ್ಷಿಯಲ್ ಪರ್ಪಸಿಗೆ ಯೂಸ್ ಮಾಡೋಂಥದ್ದು. MRP 25,000 ಬರುತ್ತೆ, ಸೇಮ್ ಬರುತ್ತೆ ಇದೇ ಥರ. ಸೊ 80 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ, ಆಫರ್ ಪ್ರೈಸ್ ಬಂದ್ಬಿಟ್ಟು 20,000 ಆನ್ ಡಿಮ್ಯಾಂಡಲ್ಲಿ ತರಿಸ್ಕೊಡ್ತೀವಿ. ಸೊ ವ್ಯಾಕ್ಯೂಮ್ ಕ್ಲೀನರ್ಸ್ ಆದಮೇಲೆ ಎಂಟೈರ್ BTಯಲ್ಲಿ ಈ ರೇಂಜಲ್ಲಿ ನಮ್ಮದು ಕಂಪ್ರೈಸರ್ಸ್ ಇದೆ. ಸೊ ಸ್ಟಾರ್ಟಿಂಗ್ ಫ್ರಮ್ ಡೊಮೆಸ್ಟಿಕ್ ಮಾಡಲು ಅಪ್ ಟು ಕಮರ್ಷಿಯಲ್ ಮಾಡಲ್ ಯಾವುದೇ ಬೇಕಂದರೆ ಸೌಂಡ್ಲೆಸ್ಸು ಮತ್ತು ಇಂಪೋರ್ಟೆಡ್ ಕಂಪ್ರೈಸರ್ ಸರ್. ಇವಾಗ ಟ್ರೆಂಡ್ ಇದೆ ಕಂಪ್ರೈಸರ್ ಅಂದರೆ ಇಂಡೋರ್ ಕಂಪ್ರೈಸರ್ಸ್ ಯಾವುದೂ ಇಲ್ಲ ಮಾರ್ಕೆಟಲ್ಲಿ. ಸೊ BTಯಲ್ಲಿ ರೇಂಜಲ್ಲಿ ನಿಮಗೆ ಕಂಪ್ಲೀಟ್ಲಿ ಇಂಡೋರು ಸೌಂಡ್ಲೆಸ್ ಕಂಪ್ರೈಸರು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಆನ್ ಡಿಮ್ಯಾಂಡಲ್ಲಿ ಇದು ಪ್ರೈಸು ಡೀಟೇಲ್ಸು ಎಲ್ಲ ಏನಕ್ಕೆ ಯೂಸ್ ಆಗುತ್ತೆ ಕಂಪ್ಲೀಟ್ ವಿಡಿಯೋ ಮುಂದೆ ನಿಮ್ಮ ಚಾನಲಲ್ಲಿ ಬರುತ್ತೆ. ಸೊ ಅದಕ್ಕೆ ಇದ್ರ ಬಗ್ಗೆ ಜಾಸ್ತಿ ಹೇಳಲ್ಲ ನಾನು. ಓಕೆ ಸರ್, ಓಕೆ ಫೈನ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಏನಕ್ಕೆ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ, ಏನಕ್ಕೆ ಸ್ಟಾರ್ಲೈಟಲ್ಲಿ ತೊಗೋಬೇಕಂದ್ರೆ ಒಂದು ಗ್ಲಿಮ್ಸ್ ತೋರಿಸ್ಬಿಡೋಣ ಬನ್ನಿ ಸರ್. ಸ್ಟಾರ್ಲೈಟ್ ಕಾರ್ಪೊರೇಷನಲ್ಲಿ ಏನಕ್ಕೆ ನೀವು ಪ್ರೆಷರ್ ವಾಷರ್ ಪರ್ಚೇಸ್ ಮಾಡಬೇಕಂದ್ರೆ ಇದು ಒಂದೇ ರೀಸನ್. ಸೊ ಇಡೀ ಇಂಡಿಯಾದಲ್ಲಿ ನಿಮಗೆ ಎಲ್ಲೂ ಸಿಗಲ್ಲ. ಇದಕ್ಕೆ ತೋರ್ಸೋದಕ್ಕೆ ಕಾರಣ ಏನಂದರೆ ಎಂಟೈರ್ ರೇಂಜ್ ಆಫ್ಟರ್ ಸೇಲ್ ಸಪೋರ್ಟ್ ನಮ್ಮ ಹತ್ರ ಇದೆ ಸರ್. ಓಕೆ. ಸೊ ಪ್ರತಿಯೊಂದು ಮಾಡೆಲ್ ಇವಾಗ ಏನು ನೀವು 5-6 ಮಾಡೆಲ್ ನೋಡಿದ್ರಾ, ಡೊಮೆಸ್ಟಿಕ್ ನೋಡಿದ್ರಾ, ಕಮರ್ಷಿಯಲ್ ನೋಡಿದ್ರಾ, ಪ್ರತಿಯೊಂದು ಮಾಡೆಲ್ಸ್ ಎಂಟೈರ್ ಸ್ಪೇರ್ ಪಾರ್ಟ್ಸ್ ನೀವು ಕಣ್ಣಿಂದ ನೋಡ್ಬೋದು. ಕಾಪರ್ ವೈಂಡಿಂಗ್ಸ್ ಐತೆ ನಮಗೆ ಇಲ್ಲಿ. ಹೌದು ಸರ್, ಸೀಯಿಂಗ್ ಈಸ್ ಬಿಲೀವಿಂಗ್, ಕರೆಕ್ಟ್ ಅಲ್ವಾ? ಅದಕ್ಕೆ ತೋರ್ಸೋದಕ್ಕೆ ಇಕ್ಕಿದ್ದೀವಿ. ಯಾಕಂದ್ರೆ ನಿಮಗೆ ಸರ್ವಿಸು ತೊಂದರೆ ನಾಳೆ ದಿವಸ ಸೇಲ್ಸ್ ಆದಮೇಲೆ ಸುಮಾರು ಮಾರ್ಕೆಟಲ್ಲಿ ಇದೆ, ನೋ ಗ್ಯಾರಂಟಿ ನೋ ವಾರಂಟಿ, ಕಂಪ್ನಿಯಿಂದಾನೇ ಬಿಲ್ ಕೊಡ್ತಾರೆ. ಆದರೆ ಸ್ಟಾರ್ಲೈಟ್ ಕಾರ್ಪೊರೇಷನಲ್ಲಿ ಮಾತ್ರ ನಿಮಗೆ ಆಫ್ಟರ್ ಸೇಲ್ ಸಪೋರ್ಟು ಇರುತ್ತೆ. ಬರೀ ಸ್ಪೇರ್ಸೇ ಬೇಕು ನಾನು ಎಲ್ಲೋ ತೊಗೊಂಡಿದ್ದೀನಿ ಅಂದ್ರೆ ಅವ್ರಿಗೂ ಅವಕಾಶ ಮಾಡಿಕೊಡ್ತೀವಿ ಸರ್. ಹಾಂ ಸರ್, ಇಲ್ಲ ನಾನು ನೋಡ್ತಾ ಇದ್ದೀನಲ್ಲ, ವೈರ್ ಕ್ವಾಲಿಟಿ ಆಗಿರ್ಬೋದು, ಆಮೇಲೆ ನಿಮ್ದು ಕಾಪರ್ ನೋಡ್ಬೋದು ಸರ್. ಇದು ಕ್ಯಾಟಗರಿ ವೈಸ್ ನೋಡಿದೆ, BT 1000 ಎಂಟೈರ್ ಸ್ಪೇರ್ ಇದೆ ನಿಮಗೆ. ಈಚ್ ಆ್ಯಂಡ್ ಎವ್ರಿ ನೋಡಿ ನಿಮಗೆ ಬರೇ ಓರಿಂಗ್ ಕಿಟ್ಟೇ ಬೇಕಂದ್ರೆ ಸಿಗುತ್ತೆ, ವೈರ್ ಇದೆ, ಮತ್ತೆ ಕಾಪರ್ ವೈಂಡಿಂಗ್ ನೀವು ಹೇಳ್ದಂಗೆ ನೋಡಿದ್ರಲ್ಲ ಇಲ್ಲಿ ಎಂಟೈರ್ ಕಾಪರ್ ವೈಂಡಿಂಗ್ ಮೋಟ್ರ್ ಇದೆ. ಇದು ಯಾವುದೇ ಚಾನಲಲ್ಲಿ ಇಂಡಿಯಾದಲ್ಲಿ ಇನ್ನೂವರೆಗೂ ತೋರಿಸಿಲ್ಲ. ನಮ್ಮ ಚಾನಲಲ್ಲಿ, ಅದು ನೀಡ್ಸ್ ಆಫ್ ಪಬ್ಲಿಕ್ ಚಾನಲ್, ಸ್ಟಾರ್ಲೈಟ್ ಕಾರ್ಪೊರೇಷನ್ ಕಂಪ್ನಿಲಿ ಮಾತ್ರ ತೋರ್ಸಕ್ಕೆ ಸಾಧ್ಯ. ಓಕೆ, ಸೂಪರ್ ಸರ್. ಸೊ ಇದು BT 1000 ಆಯಿತು. ಸೊ ಇದೇ ಥರ ನೀವು ನೋಡ್ಬೋದು BT 1200 ಮಾಡಲ್ ಕಂಪ್ಲೀಟು ನಿಮಗೆ ಮೋಟ್ರ್ ಸ್ಟಾರ್ಟರ್ ಬೇಕಂದ್ರೆ ಸಿಗುತ್ತೆ, ವೈರು, ಬಾಡಿ, ಸ್ವಿಚಸ್ಸು, ಓರಿಂಗ್ ಕಿಟ್ಸು, ಈವನ್ ಬ್ರಾಸ್ ಚೇಂಬರ್. ಅದೇ ಥರ ನಿಮಗೆ BT 2200 ಮಾಡಲು ಕಮರ್ಷಿಯಲ್ 3 ಫೇಸ್ ಮಾಡಲು ಕಂಪ್ಲೀಟ್ ಇದೆಲ್ಲ ಸ್ಪೇರ್ ಪಾರ್ಟ್ಸು, ಮತ್ತು ಇಲ್ಲೆಲ್ಲ ಅಸೆಸರೀಸ್ ಇದೆ ನೋಡಿ ಸರ್, ಎಕ್ಸ್ಟ್ರಾ ಆ್ಯಡ್ ಆನ್ ಅಸೆಸರೀಸ್ ಏನೇನು ಬೇಕು. ಸೊ ಸಪೋಸ್ QRC ಅಡ್ಯಾಪ್ಟರ್ಸು, ಎಕ್ಸ್ಟೆನ್ಷನ್, ಗನ್ಸ್ ನೋಡಿ ಸರ್, ಪ್ರತಿಯೊಂದು ಮಾಡೆಲ್ದು ಗನ್ಸ್ ಇದೆ ಅವೈಲೇಬಲ್. ಕರ್ನಾಟಕದಲ್ಲಿ 10-15 ಫ್ರಾಂಚೈಸಿ ಸ್ಟೋರ್ಸ್ ಇದೆ ನಮ್ಮ ಹತ್ರ. ಸೊ ಪ್ರತಿಯೊಂದು ಸ್ಟೋರಲ್ಲೂ ನಿಮಗೆ ಸೇಲ್ಸ್ ಆ್ಯಂಡ್ ಸರ್ವಿಸ್ ಸಪೋರ್ಟ್ ಸಿಗುತ್ತೆ. ಬರೀ ನಾವು ತುಮಕೂರಿಗೆ ತಗೋಬರ್ಬೇಕಂತ ಏನಿಲ್ಲ, ನೀವು ಎಲ್ಲಿಗೆ ಹೋದರೂ ಕೂಡ ಅಲ್ಲಿಂದ ನಾವು ಏನು ಬೇಕು ಅದು ಅರೇಂಜ್ಮೆಂಟ್ಸ್ ಮಾಡಿಕೊಡ್ತೀವಿ. ಓಕೆ, ಜಸ್ಟ್ ನಿಮ್ಮ ಒಂದು ಫ್ರಾಂಚೈಸಿ ವಿಸಿಟ್ ಮಾಡಿದರೆ ಸಾಕು, ಸರ್ವಿಸ್ ಆಯ್ತು ಅಲ್ಲೇ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್, ಡೆಫಿನೆಟ್ಲಿ. ಓಕೆ, ಸೂಪರ್ ಸರ್. ಎಲ್ಲ ಎಕ್ಸಸೈಸ್ ನೋಡಿ ಖುಷಿ ಆಯಿತು, ಒಂದು ಟ್ರಸ್ಟ್ ಸಹಿತ ನನಗೂ ಸಹಿತ ಬಂತು. ಸೊ ನಮ್ಮ ವ್ಯೂವರ್ಸ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ಅಂತಂದರೆ ಪ್ರಾಬ್ಲಮ್ ಬಂತಂದ್ರೆ ರಿಪೇರಿ ಮಾಡ್ಕೊಡ್ತೀರ ಅನ್ನೋದು ಕಾನ್ಫಿಡೆನ್ಸ್. ಅದೇ ಸೀಯಿಂಗ್ ಈಸ್ ಬಿಲೀವಿಂಗ್. ನೋಡಿದ್ರೆ ಅವರೇ ಡಿಸೈಡ್ ಮಾಡ್ಬೋದು ಯಾರ ಹತ್ರ ಇವಾಗ ಪ್ರೆಷರ್ ವಾಷರ್ ಪರ್ಚೇಸ್ ಮಾಡಬೇಕು ಅಂತ. ಓಕೆ, ಸೊ ಖಂಡಿತ ಸರ್, ಖುಷಿ ಆಯಿತು. ಸೊ ಈಗ ನೆಕ್ಸ್ಟು ಡೆಮೋಗೆ ಹೋಗೋಣ. ಸೊ ಡೆಮೋ ಕಂಪ್ಲೀಟ್ ಡೆಮೋ ತೋರಿಸ್ಬಿಡ್ತೀನಿ ಸರ್, ಡೀಟೇಲ್ಸು. ಲಾಸ್ಟಿಗೆ ನಿಮಗೆ ಎಲ್ಲಿ ತಗೋಬೇಕು ಯಾವ ಥರ ಡೀಟೇಲ್ಸ್ ಕೊಟ್ಬಿಡೋಣ. ಖಂಡಿತ ನೋಡ್ತಾ ಬರೋಣ ಸರ್. BT 1000 ಸ್ಟಾರ್ಟಿಂಗ್ ಬೇಸಿಕ್ ಮಾಡಲು. ಸೊ ಫಿಟ್ಟಿಂಗ್ ಸಿಂಪಲ್ ಇರುತ್ತೆ. ಸೊ ಫರ್ದರ್ ಡೀಟೇಲ್ಸ್ ನಿಮಗೆ ಲಿಂಕಲ್ಲಿ ಇರುತ್ತೆ, ಎಲ್ಲ ಕಂಪ್ಲೀಟ್ ನೋಡ್ಕೊಬೋದು. ಫಾಸ್ಟಾಗಿ ಮಾಡ್ತೀನಿ ನಾನು. ಸೊ ಇದು ನೋಡಿ ಸರ್, ಇನ್ಲೆಟ್ ಕನೆಕ್ಟರ್ ಫಿಕ್ಟ್ರು ಈ ಕಡೆ ಬಂದ್ಬಿಟ್ಟು ನಿಮಗೆ ಸಕ್ಷನ್ ಇರುತ್ತೆ, ಈ ಕಡೆ ಬಂದ್ಬಿಟ್ಟು ಡೆಲಿವರಿ ಇರುತ್ತೆ. ಇದು ಕೆಳಗಡೆ ಭಾಗ ಜಸ್ಟ್ ಈ ಥರ ಫಿಕ್ಸ್ ಆಗುತ್ತೆ. ಇದರಲ್ಲಿ ಒಂದು ಫಿಲ್ಟ್ರ್ ಬರುತ್ತೆ, ನೀವು ಆವಾಗ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಬೇಕು. ಸೊ ಇದು ಫಿಕ್ಸ್ ಆದಮೇಲೆ ನೆಕ್ಸ್ಟು ಒಂದು ಪೈಪ್ ಕೊಟ್ಟಿರ್ತೀವಿ ನಾವು, ಸಕ್ಷನ್ ಪೈಪು 2 ಮೀಟ್ರು. ಸೊ ಇದು ಸಕ್ಷನ್ ಕನೆಕ್ಟರ್ ಫಿಲ್ಟ್ರು. ಸೊ ಈ ಥರ ಫಿಟ್ಟಿಂಗ್ ಮಾಡ್ಕೊಬೇಕು. ಸೊ ಫಿಟ್ಟಿಂಗ್ ಮಾಡಿ ಈ ಥರ ಕ್ಲಿಪ್ ಇರುತ್ತೆ, ಬೇರಿಂಗ್ ಸಿಸ್ಟಮು, ಎಳೆದ್ಬಿಟ್ಟು ಈ ಥರ ಫಿಕ್ಸ್ ಮಾಡೋದು ಅಷ್ಟೇ, ಸಿಂಪಲ್. ಇಲ್ಲಿ ಗ್ಯಾಪ್ ಬರಬಾರ್ದು. ಸೊ ಇನ್ನೊಂದ್ಸಲಿ ತೆಗ್ದಾಕ್ತೀನಿ, ಈ ಥರ ಪ್ರೆಸ್ ಮಾಡಿಕೊಂಡು ಇಟ್ಕೊಂಡು ಈ ಥರ ಫಿಕ್ಸ್ ಮಾಡಬೇಕು, ಇಲ್ಲಾಂದರೆ ಸಕ್ಷನ್ ಆಗಲ್ಲ. ಒಂದು ಎಂಡ್ ಇದಾಯಿತು, ಇನ್ನೊಂದು ಎಂಡ್ ಸಕ್ಷನ್ ಫಿಲ್ಟರ್ ಕೊಟ್ಟಿರ್ತೀನಿ, ಇದು ಕಂಪಲ್ಸರಿ ಹಾಕಲೇಬೇಕು.
ಯಾಕಂದರೆ ಎಷ್ಟು ನೀರು ಒಳಗಡೆ ಕ್ಲೀನಾಗಿ ಹೋಗುತ್ತೋ ಅಷ್ಟು ನಿಮಗೆ ಲೈಫ್ ಬರುತ್ತೆ. ಸೊ ಇದನ್ನು ನೀವು ಬಕೆಟಿಗೆ ಹಾಕೊಬೋದು, ಇಲ್ಲ ಡೈರೆಕ್ಟಾಗಿ ನೀವು ಟ್ಯಾಪಿಗೆ ಕನೆಕ್ಷನ್ ಮಾಡ್ಕೊಬೋದು. ಸೊ ಅದೇ ಥರ ಮತ್ತೊಂದು ಎಂಡ್ ಇರುತ್ತೆ ನಿಮಗೆ, ನಾವು ಹೋಸ್ ಪೈಪ್ ಕೊಟ್ಟಿರ್ತೀವಿ, 18 ಫೀಟ್ ಇರುತ್ತೆ, 6 ಮೀಟ್ರ್. ಸೊ 2 ಎಂಡ್ ಸೇಮ್ ಇದು. ಫಸ್ಟ್ ಇದು ಪೈಪ್ ಈ ಥರ ಫಿಕ್ಸ್ ಮಾಡಿ, ಇದಾದಮೇಲೆ ಥ್ರೆಡ್ ಟೈಟ್ ಮಾಡಬೇಕು. ಸೊ ಇದು ಇಲ್ಲಿಗೆ ಫಿಟ್ ಆಗಲ್ಲ, ಈ ಥ್ರೆಡ್ ಇಲ್ಲಿಗೆ ಮ್ಯಾಚ್ ಆಗಲ್ಲ, ಆದರೆ ಇದು ಒಂದೇ. ಸೊ ಮತ್ತೊಂದು ಎಂಡು ನೀವು ಗನ್ನಿಗೆ ಫಿಟ್ ಮಾಡೋದು. ಸೊ ಹ್ಯಾಂಡ್ ಟೈಟ್ ಅಷ್ಟೇ, ನೀವು ಯಾವುದೇ ಟೂಲ್ಸ್ ಬೇಕಾಗಿಲ್ಲ. ಫಸ್ಟ್ ಇದನ್ನು ಫಿಟ್ ಮಾಡಿ ಆಮೇಲೆ ಇದನ್ನು ಟೈಟ್ ಮಾಡಬೇಕು. ಸೊ ಇದರದ್ದು ಕಂಪ್ಲೀಟ್ ಫಿಟ್ಟಿಂಗ್ ವಿಡಿಯೋ ನಿಮಗೆ ಇರುತ್ತೆ, ಡಿಸ್ಕ್ರಿಪ್ಷನ್ ವಾಟ್ಸಪ್ ಮಾಡಿದ್ರೆ ಕಳಿಸ್ಕೊಡ್ತೀವಿ. ಸೊ ನೋಡ್ಬೋದು ಪೈಪ್ ಎಲ್ಲ ಫಿಟ್ಟಿಂಗ್ ಆಗಿದೆ. ನಾರ್ಮಲ್ 5 ಆ್ಯಂಪ್ ಸಾಕೆಟ್ ಬರುತ್ತೆ. ಸೊ ಈ ಥರ ಆಗ್ಬಿಟ್ಟು ನೀವು 5 ಆ್ಯಂಪ್ ಸಾಕೆಟು ಮನೇಲಿ ಯೂಸ್ ಮಾಡೋಂಥದ್ದು. 2 HP ಮೋಟ್ರ್ ಸರ್ ಇದು. ಓಕೆ. ಸೊ ಇಲ್ಲಿ ಸ್ವಿಚ್ ಕೊಟ್ಟಿರ್ತೀವಿ, ಈ ಸ್ವಿಚ್ಚನ್ನು ಆನ್ ಮಾಡಬೇಕು. ಸ್ವಿಚ್ ಆನ್ ಮಾಡಿಬಿಟ್ಟು ಈ ಟ್ರಿಗರ್ನ ಪ್ರೆಸ್ ಮಾಡಿ ಇಟ್ಕೊಂಡಿರಬೇಕು. ಎಲ್ಲ ಏರ್ ಔಟ್ ಆಗಬೇಕು ಸರ್. ಸೊ ಎಲ್ಲ ಏರ್ ಔಟ್ ಆದಮೇಲೆ ಈ ಥರ ಪ್ರೆಷರ್ ಬರುತ್ತೆ ನೋಡಿ ಸರ್. ಸೊ 2 ವೀಲರ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಈ ಥರ ಬರುತ್ತೆ. ಸೊ ಇದನ್ನು ನ್ಯಾರೋ ಮತ್ತು ಬ್ರಾಡ್ ಮಾಡ್ಕೊಬೋದು. ಸೊ ಈ ಸಣ್ಣ ಪುಟ್ಟ ಪೆಟ್ಸ್ ಕ್ಲೀನ್ ಮಾಡೋದಕ್ಕೆ, AC ಔಟ್ಡೋರ್ ಪ್ಯಾನಲ್ ಕ್ಲೀನ್ ಮಾಡೋದಕ್ಕೆ, ಸೊ ಮತ್ತು ಸೋಲಾರ್ ಪ್ಯಾನಲ್ ಕ್ಲೀನ್ ಮಾಡೋದಕ್ಕೆ ಮಲ್ಟಿಪರ್ಪಸ್ ಯೂಸ್ ಮಾಡ್ಕೊಬೋದು. ಪಾಯಿಂಟೆಡಲ್ಲಿ ನಿಮಗೆ ಎಲ್ಲರ ಕಸ ಜಾಸ್ತಿ ಇದ್ದರೆ, ಡೀಪ್ ಆಗಿದ್ದರೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಈ ಟೈರ್ ಹತ್ರ ಎಲ್ಲ ಇದ್ದರೆ ಪಾಯಿಂಟೆಡ್ ಮಾಡ್ಕೊಬೋದು. ಸೊ ಜಾಸ್ತಿ ಗ್ಲಾಸ್ ಹತ್ರ ಹೊಡಿಬೇಕಂದ್ರೆ ನೀವು ಸ್ವಲ್ಪ ನ್ಯಾರೋ ಮಾಡ್ಕೊಬೇಕು ಸರ್. ಇದರಲ್ಲಿ ಬರೋದು ಫೋಮ್ ಡಿಸ್ಪೆನ್ಸರ್ ಬರುತ್ತೆ, BT 1000 ಮಾಡಲಲ್ಲಿ ಇದು. ಸೊ ಇದರಲ್ಲಿ ನಾರ್ಮಲ್ ನೀವು ಶ್ಯಾಂಪು, ಕ್ಲಿನಿಕ್ ಶ್ಯಾಂಪು ಹಾಕ್ಕೊಬೋದು. ನಾವೇ ಫೋಮ್ ಲಿಕ್ವಿಡ್ ಕೊಟ್ಟಿರ್ತೀವಿ, ಅದನ್ನು ಕೂಡ ಹಾಕ್ಕೊಬೋದು. ಹಾಕ್ಕೊಂಡು ಜಸ್ಟ್ ಈ ಥರ ಪ್ರೆಸ್ಸಿಂಗ್ ಫಿಟ್ ಅಷ್ಟೇ ಸರ್. ಗನ್ನಿಗೆ ಈ ಥರ ಫಿಕ್ಸ್ ಆಗುತ್ತೆ. ಈ ಕ್ಲ್ಯಾಂಪು ತೆಗಿಬೇಕಂದ್ರೆ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ತಗೊಬೇಕಷ್ಟೆ. ಇದನ್ನು ನೀವು ಫೋಮ್ ವಾಶ್ ಈ ಥರ ಮಾಡ್ಕೊಬೋದು. ಸೊ ಇದರಲ್ಲಿ ಕೆರೋಸಿನ್ನು ಕೆಮಿಕಲ್ ಹಾಕ್ಕೊಂಡು ನೀವು ಅಂಡರ್ ಚಾಸಿ ಕೆಳಗಡೆ ಮತ್ತು ಟಾಯ್ಲೆಟ್ಸ್ ಕ್ಲೀನ್ ಮಾಡೋದಕ್ಕೆ ಹಾರ್ಪಿಕ್ಕೆಲ್ಲ ಹಾಕ್ಕೊಂಡು ಯೂಸ್ ಕೂಡ ಮಾಡ್ಕೊಬೋದು. ಯಾಕಂದರೆ ಔಟ್ರ್ ಪಾರ್ಟ್ ಇದು, ನಾವು ಸಕ್ಷನಲ್ಲಿ ತೊಗೊತಾ ಇಲ್ಲ, ಸಕ್ಷನಲ್ಲಿ ಒಳ್ಳೆ ನೀರೇ ಬರ್ತಾ ಇರೋದು. ಔಟ್ರು ಬರ್ತಾ ಇರೋದ್ರೆ ನೀವು ಯಾವ್ದು ಬೇಕಾದ್ರೂ ಇದರಲ್ಲಿ ಯೂಸ್ ಮಾಡಿಕೊಂಡು ಸ್ಪ್ರೇ ಮಾಡ್ಕೊಬೋದು. ಮತ್ತು ಗಿಡಗಳಿಗೆಲ್ಲ ಔಷಧಿ ಹೊಡಿಬೇಕಂದ್ರೆ ಇದರಲ್ಲಿ ಲಿಕ್ವಿಡ್ ಫಾರ್ಮ್ ಹಾಕ್ಕೊಂಡು, ಇಲ್ಲ ಪೌಡ್ರ್ ಫಾರ್ಮ್ ಕೂಡ ಹಾಕ್ಕೊಬೋದು. ಇದರಲ್ಲಿ ಮಾತ್ರ ಹಾಕ್ಕೊಂಡು ನೀವು ಸ್ಪ್ರೇ ಮಾಡ್ಕೊಬೋದು. ಸೊ ಈ ಥರ ಫೋಮಿಂಗ್ ಎಲ್ಲ ಆದಮೇಲೆ ನೀವು ಒಂದು 5 ನಿಮಿಷ ಬಿಟ್ಟರೆ ಎಲ್ಲ ಕಿತ್ಕೊಂಬರುತ್ತೆ. ಸೊ ಆಮೇಲೆ ನೀವು ಪ್ರೆಷರ್ ಬೇಕಂದರೆ ಪ್ರೆಷರ್ ಹೊಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಬೋದು. ಸೊ ಉಜ್ಜೋ ಅವಶ್ಯಕತೆ ಇರಲ್ಲ. ಸೊ ಜಸ್ಟ್ ಸ್ಪ್ರೇ ಮಾಡೋದು, ಅದರಲ್ಲೇ 100% ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಮಾಡಲ್ ಬಂದ್ಬಿಟ್ಟು BT 1200 ಮಾಡಲು. ಫಿಟ್ಟಿಂಗ್ ವೆರಿ ಸಿಂಪಲ್ ಸರ್, ಸೇಮ್ ಅದೇ ಥರ. ಅದರಲ್ಲಿ ಲೆಫ್ಟ್ ಟು ರೈಟ್ ಇರುತ್ತೆ. ಇದರಲ್ಲಿ ಟಾಪು ಮತ್ತು ಬಾಟಮ್ ಇರುತ್ತೆ. ಬಾಟಮ್ ಬರೋದು ಸೆಕ್ಷನ್ನು, ಟಾಪ್ ಬರೋದು ನಿಮಗೆ ಡೆಲಿವರಿ ಇರುತ್ತೆ, ಗನ್ ಪೈಪು. ಸೇಮ್ ಇದರಲ್ಲಿ 6 ಮೀಟ್ರೇ ಬರುತ್ತೆ, ಸ್ವಲ್ಪ ಥಿಕ್ನೆಸ್ ಇರುತ್ತೆ ಪೈಪ್, ಹೆವಿ ಡ್ಯೂಟಿ. ಮತ್ತು ಸ್ಟೀಲ್ ಬ್ರೇಡೆಡ್ ಹೈಡ್ರಾಲಿಕ್ ಹೋಸ್ ಪೈಪ್ ಬರುತ್ತೆ. ಸೊ ಜಸ್ಟ್ ಫಿಟ್ಟಿಂಗ್ ಮಾಡೋದು. ಇದರಲ್ಲೂ ಅಷ್ಟೇ ಸರ್, ನಿಮಗೆ 5 ಆ್ಯಂಪ್ ಸಾಕೆಟ್ ಇರುತ್ತೆ. ಸೊ 5 ಆ್ಯಂಪ್ ಸಾಕೆಟ್ ಹಾಕ್ಬಿಟ್ಟು ಗನ್ ಫಿಟ್ ಮಾಡಿದ್ರೆ ಸೇಮ್ ಪ್ರೊಸೀಜರ್ ಇರುತ್ತೆ. ಪ್ರೆಷರ್ ನೋಡಿ ಸರ್, ಇದರಲ್ಲಿ 150 ಬಾರ್ ಪ್ರೆಷರ್ ಬರುತ್ತೆ. ಸೊ ಸೆಮಿ ಕಮರ್ಷಿಯಲ್ ಮಾಡಲ್. ಸೊ ಇದೇ ಥರ ನಿಮಗೆ ನ್ಯಾರೋ ಬೇಕಂದರೆ ನಾಸಲ್ನ ಯೂನಿವರ್ಸಲ್ ನಾಸಲ್ ಇರುತ್ತೆ ಇದರಲ್ಲಿ, ಥರ ಅಡ್ಜಸ್ಟ್ ಮಾಡ್ಕೊಬೋದು. ಬ್ರಾಡಾಗಿ ಬೇಕಂದರೆ ಬ್ರಾಡಾಗಿ ಮಾಡ್ಕೊಬೋದು, ಇಲ್ಲ ಪಾಯಿಂಟೆಡ್ ಬೇಕಂದರೆ ಪಾಯಿಂಟೆಡ್ ಮಾಡ್ಕೊಬೋದು. ಸೊ ಇದರಲ್ಲಿ ನೋಡಿ ಫೋಮ್ ಕ್ಯಾನನ್ ಅಟ್ಯಾಚ್ ಮಾಡೋದಕ್ಕೆ ಬ್ರಾಸ್, ಕಂಪ್ಲೀಟ್ ಬ್ರಾಸಿಂದ ಇದು. ಸೊ ಜಸ್ಟ್ ಸಿಂಪಲ್ ಇರುತ್ತೆ. ನಾಬ್ ಓಪನ್ ಮಾಡಬೇಕು, ನಾಬ್ ಇರುತ್ತೆ. ಇದನ್ನು ರಿಮೂವ್ ಮಾಡೋದು ಜಸ್ಟ್ QRC ಇರುತ್ತೆ. ಈ QRC ನೀವು ಆನ್ಲೈನಲ್ಲಿ ನೋಡಿದ್ರೆ 300 ರುಪೀಸು. ನಾವು ಆಬ್ಸಲ್ಯೂಟ್ಲಿ ಕಾಂಪ್ಲಿಮೆಂಟ್ರಿ ಫ್ರೀ ಕೊಡ್ತೀವಿ ಫೋಮ್ ಕ್ಯಾನನ್ ಜೊತೆ. ಸೊ ಜಸ್ಟ್ ಥ್ರೆಡ್ಡಿಂಗ್ ಕೈಯಲ್ಲೇ ಟೈಟ್ ಮಾಡೋದು. ಸೊ ಯಾವುದೇ ಥರ ಸ್ಪ್ಯಾನರ್ ಇರಲಿ, ಟೂಲ್ಸ್ ಇರಲಿ ಅವಶ್ಯಕತೆ ಇಲ್ಲ. ಸೇಮ್ ಇದು ಬೇರಿಂಗ್ ಸಿಸ್ಟಮ್, ಇದು ಸಕ್ಷನ್ ಪೈಪ್ ಫಿಟ್ ಮಾಡೋದ್ರಲ್ಲ, ಇದನ್ನು ಹಿಂದೆ ಎಳಿಬೇಕು. ಫೋಮ್ ಕ್ಯಾನನ್ ಈ ಥರ ಫಿಕ್ಸ್ ಮಾಡೋದು. ಸೊ ಫೋಮ್ ಲಿಕ್ವಿಡ್ ರೇಷಿಯೋ 1:9. ಸೊ ಮೇಲ್ಗಡೆ ಅಡ್ಜಸ್ಟ್ಮೆಂಟ್ ಇರುತ್ತೆ, ಎಷ್ಟು ಫೋಮ್ ಬೇಕು ಅಂತ.
ಇದು ಟೋಟಲ್ ಮೈನಸ್ ಕಡೆ ರೊಟೇಟ್ ಮಾಡ್ಕೊಬೇಕು, ಟೈಟಲ್ಲಿ ಇಟ್ಕೊಬೇಕು. ಸೊ ಇದು ನ್ಯಾರೋ, ನೀವು ಗಾಡಿ ಹೈಟ್ ನೋಡ್ಬಿಟ್ಟು ಅಡ್ಜಸ್ಟ್ ಮಾಡೋಂಥದ್ದು. ಸರಿನಾ? ಬನ್ನಿ ಫೋಮಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಫೋಮಿಂಗ್ ಥಿಕ್ನೆಸ್ ನೋಡಿ ಸರ್, ಇದರಲ್ಲಿ ಯಾವ ಥರ ಬರ್ತಾ ಇದೆ ಅಂತ. ಡಬಲ್ ಲೇಯರ್ ಬರ್ತಾ ಇದೆ. ಸೊ ಒಂದು ಪ್ರೊಫೆಷ್ನಲ್ ಫೋಮ್ ಕ್ಯಾನನ್ ಇದು. ಓಕೆ. ಸೊ ಫೋಮ್ ಲಿಕ್ವಿಡ್ ನಮ್ಮ ಹತ್ರನೇ ಸಿಗುತ್ತೆ. ಕಲರ್ ಬೇಕಂದರೆ ಕಲರ್ ಸಿಗುತ್ತೆ, ನಾರ್ಮಲ್ ಬೇಕಂದರೆ ನಾರ್ಮಲ್ ಸಿಗುತ್ತೆ. ಓಕೆ, ಫೋಮಿಂಗ್ ಎಲ್ಲ ಆದಮೇಲೆ ಸೊ ಕ್ಲೀನಿಂಗ್ ಜಸ್ಟ್ ಈ ಥರ. ವಾಶ್ ಆದಮೇಲೆ ಯಾವುದೇ ಮಾಡಲಿ ಇರಲಿ, ನೀವು ಬಿಟಾಲಿ ಪ್ರೆಷರ್ ವಾಷರ್ ರಿಮೂವ್ ಮಾಡಬೇಕಂದ್ರೆ ಪೈಪು ಜಸ್ಟ್ ಪೈಪ್ ರಿಮೂವ್ ಮಾಡಿದ್ರೆ ರಿಮೂವ್ ಆಗಲ್ಲ. ಯಾಕಂದರೆ ಇದರಲ್ಲಿ ಪ್ರೆಷರ್ ಇರುತ್ತೆ. ಫಸ್ಟು ಮಿಷಿನ್ನ ಆಫ್ ಮಾಡಬೇಕು. ಆಫ್ ಮಾಡಿಬಿಟ್ಟು ಇದರಲ್ಲಿರೋ ಪ್ರೆಷರು ನಾವು ತೆಗಿಬೇಕು, ಈ ಥರ ಟ್ರಿಗರ್ ಹೊಡೆದ್ಬಿಟ್ಟು. ಸೊ ಆದಮೇಲೆ ಇದನ್ನು ಲೂಸ್ ಮಾಡಬೇಕು. ಸಿಂಪಲ್, ಇಲ್ಲ ಅಂದರೆ ಆಚೆ ಬರಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮದು ಮೋಸ್ಟ್ ಅವೈಟೆಡ್ BT 2300 ಮಾಡಲ್. ಫಸ್ಟ್ ಟೈಮ್ ಇನ್ ಇಂಡಿಯಾ. ಅನ್ಬಾಕ್ಸ್ ನೋಡಿದ್ದೀರಾ ನಮ್ಮ ಡೀಲರ್ ಕಡೆಯಲ್ಲಿ, ಡೆಮೋ ಮಾತ್ರ ನಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನಲ್ಲಿ ನೋಡ್ತೀರಾ. ಸೊ BT 2300 4.7 HP. ಫಿಟ್ಟಿಂಗ್ ಸೇಮ್ ಇರುತ್ತೆ ಸರ್, ಆದರೆ ಹೆವಿ ಡ್ಯೂಟಿ ಇರುತ್ತೆ. ಇದು ನೋಡಿ ನೀವು 12, 13, ಆಲ್ಮೋಸ್ಟ್ 15 mm ಥಿಕ್ನೆಸ್ ಹೈಡ್ರಾಲಿಕ್ ಹೋಸು. ಇದು ಸೆಕ್ಷನ್ನು ನೀವು ಸಂಪಿಗೆ ಈ ಥರ ಹಾಕೊಬೋದು. ಡೆಲಿವರಿ ಪಾರ್ಟ್ ಇದರಲ್ಲಿ ಪ್ರೆಷರ್ ಕಂಟ್ರೋಲ್ ಇರುತ್ತೆ ಮತ್ತು ಡಿಫ್ರೆಂಟ್ ನಾಸಲ್ಸ್ ಇರುತ್ತೆ. ಮತ್ತು ಇದರಲ್ಲಿ ಬರೋ ಗನ್ ನೋಡಿ ಸರ್ ಯಾವ ಥರ ಇದೆ ಅಂತ. ಹೆವಿ ಕಾಂಪ್ಯಾಕ್ಟ್ ಮತ್ತು ಲೆಂತಲ್ಲಿರುತ್ತೆ. ಇದು ನೀವು ಶಾರ್ಟು ಕೂಡ ಮಾಡ್ಕೊಬೋದು. ಜಸ್ಟ್ ಎಕ್ಸ್ಟೆನ್ಷನ್ ರಾಡ್ ರಿಮೂವ್ ಮಾಡಿಬಿಟ್ಟು ಕಾಂಪ್ಯಾಕ್ಟ್ ಡಿಸೈನಿಗೆ ಒಂದು ಕಾಂಪ್ಯಾಕ್ಟ್ ಗನ್ನು ನೀವು ಮಾಡ್ಕೊಬೋದು. ಸೊ ಈ ಥರ ಶಾರ್ಟ್ ಗನ್ ಕೂಡ ಮಾಡ್ಕೊಬೋದು. ಸೊ ಇದನ್ನು ಫಿಟ್ ಮಾಡೋದಕ್ಕೆ ನೋಡಿ ಈ ಥರ ಬೇರಿಂಗ್ ಸಿಸ್ಟಮ್ ಇರುತ್ತೆ. ಥ್ರೆಡ್ ಸಿಸ್ಟಮ್ ಇರಲ್ಲ. ಬೇರೆ ಮಾಡಲಲ್ಲಿ ಡೊಮೆಸ್ಟಿಕಲ್ಲಿ ನಿಮಗೆ ಥ್ರೆಡ್ ಸಿಸ್ಟಮ್ ಇತ್ತು, ಇದರಲ್ಲಿ ನಿಮಗೆ ಬೇರಿಂಗ್ ಸಿಸ್ಟಮ್ ಇರುತ್ತೆ. ಹೋಸ್ ಪೈಪ್ ಫಿಟ್ಟಿಂಗ್ ಮಾಡೋದಕ್ಕೆ ಗನ್ನಿಗೂ ಅಷ್ಟೇ. ಇಲ್ಲಿ ಮಾತ್ರ ಥ್ರೆಡ್ ಸಿಸ್ಟಮ್ ಇರುತ್ತೆ ನಿಮಗೆ. ಸರಿನಾ? ಇದರಲ್ಲಿ ಯಾವ್ದು ಬೇಕು ನಾಸಲ್ ನೀವು ನೋಡ್ಬಿಟ್ಟು ಹಾಕೊಬೋದು. 0 to ನಿಮಗೆ ಅಬೌಟ್ 90 ಡಿಗ್ರಿವರೆಗೂ ನಾಸಲ್ ಇದೆ. ಸೊ ಫಿಟ್ ಮಾಡಿ ಮಿಷಿನ್ ಇದು ಸಿಂಗಲ್ ಫೇಸ್. ಸೊ ಮಿಷಿನ್ ಆನ್ ಮಾಡಿ ಟ್ರಿಗರ್ ಆನ್ ಮಾಡಿದ್ರೆ ಫಸ್ಟ್ ಎಲ್ಲ ನೀರು ಆಚೆ ಬರಬೇಕು. ಸೊ ನಾಸಲ್ ಹಾಕೋಕೆ ಹೋಗಬೇಡಿ. ಸೊ ಎಲ್ಲ ನೀರು ಆಚೆ ಏರ್ ಔಟ್ ಪಾಸ್ ಆದಮೇಲೆ ಟ್ರಿಗರ್ ಬಿಟ್ಟ ತಕ್ಷಣ ನೋಡಿ ಆಟೋ ಕಟ್ ಆಫ್ ಆಗುತ್ತೆ. ಟ್ರಿಗರ್ ಆನ್ ಮಾಡಿದ್ರೆ ಮಿಷಿನು ಸ್ಟಾರ್ಟ್ ಆಗುತ್ತೆ. ಟ್ರಿಗರ್ ಬಿಟ್ಟ ತಕ್ಷಣ ಆಟೋ ಕಟ್ ಆಫ್ ಫೆಸಿಲಿಟಿ ಇರುತ್ತೆ. ಇದು ನೋಡಿ QRC ಈ ಥರ ಪ್ರೆಸ್ ಮಾಡಿಬಿಟ್ಟು ಇದು ನಾಸಲ್ ಈ ಥರ ಹಾಕ್ಕೊಬೇಕು. ಸೊ ಯಾವುದೇ ಡಿಫ್ರೆಂಟ್ ನಾಸಲ್ಸ್ ಇರುತ್ತೆ, ನೀವು ಯಾವ್ದು ಬೇಕು ಇವಾಗ ಹಾಕ್ಕೊಂಡು ಪ್ರೆಷರ್ ನೋಡಿ ಸರ್, ಪ್ರೆಸ್ ಮಾಡಿದ್ರೆ ನೋಡಿ ಕೈನ ಹಿಂದೆ ಬರುತ್ತೆ. ಅಷ್ಟೊಂದು ಪ್ರೆಷರ್ ಇದೆ. ಸೊ 2 ಕೈಲಿ ಇಟ್ಕೊಂಡು ಹೊಡಿಯೋಂಥದ್ದು. ಸಿಮೆಂಟ್ ಗಿಮೆಂಟ್ ಏನಾರು ಇದ್ದರೆ ಈ ಪ್ರೆಷರ್ ತೋರಿಸ್ತೀನಿ ನೋಡಿ ಸರ್. ಕಂಪ್ಲೀಟ್ಲಿ 200 ಬಾರ್ ಪ್ರೆಷರ್ ಬರುತ್ತೆ. ಪ್ರೆಷರ್ ನೋಡಿ ಸರ್ ಯಾವ ಥರ ಇದೆ ಇದರಲ್ಲಿ ಅಂದ್ರೆ, ಸಿಮೆಂಟಾಗಿ ಕಿತ್ಕೊಂಡು ಹಳ್ಳ ಆಗಿಬಿಡುತ್ತೆ ಸರ್, ಹಳ್ಳ. ಅಷ್ಟೊಂದು ಪ್ರೆಷರ್ ಇದೆ. ಸೊ ಈ ಮಾಡೆಲ್ಗೆ ನಿಮಗೆ ಪ್ರೆಷರ್ ಕಂಟ್ರೋಲ್ ಬೇಕಾಗಿರೋದು. ಯಾಕಂದರೆ ಇದೇ ಡೈರೆಕ್ಟಾಗಿ ನೀವು ಹೊಡೆಯೋಕ್ಕಾಗಲ್ಲ ಗ್ಲಾಸ್ ಮೇಲೆ. ಸೊ ಫಸ್ಟು ಸ್ವಲ್ಪ ಡಿಸ್ಟೆನ್ಸಲ್ಲಿ ಮಾಡಿಕೊಂಡು, ಸೊ ಇದು ಬಂದ್ಬಿಟ್ಟು ನೀವು ಟ್ರಕ್, ಲಾರಿ, ಟಾರಸ್, ಟಿಪ್ಪರ್, ಇಟಾಚಿ ಗಾಡಿ ಮತ್ತು ಕಮರ್ಷಿಯಲ್ ಫ್ಯಾಕ್ಟ್ರಿ ಕ್ಲೀನಿಂಗ್ ಪರ್ಪಸ್ಸಿಗೆ ಮತ್ತು ಕೃಷಿ ವರ್ಗದಲ್ಲಿ ಒಂದು 200 ಹಸು 300 ಹಸು ಫಾರ್ಮ್ ಇದ್ದರೆ, ಡೈರಿ ಫಾರ್ಮ್ ಇದ್ದರೆ ಮತ್ತು ಪೌಲ್ಟ್ರಿ ಫಾರ್ಮ್ಸ್ ಇದ್ದರೆ, ಈವನ್ ಏನಾಗುತ್ತೆ ಅಂದರೆ ಕೆಲವೊಂದು ಫ್ಯಾಕ್ಟ್ರೀಸ್ ಇರುತ್ತೆ, ದೊಡ್ಡ ದೊಡ್ಡ ಪ್ಯಾನೆಲ್ಸ್ ಕ್ಲೀನ್ ಮಾಡಬೇಕು. ಸೊ ಅಂಥವ್ರು ಎಲ್ಲ ಕೂಡ ಯೂಸ್ ಮಾಡ್ಬೋದು. ಈವನ್ ಇನ್ಸ್ಟಿಟ್ಯೂಷನಲ್ಲಿ ಸ್ಕೂಲ್ ಬಸ್ಸಸ್ ಸರ್ವಿಸ್ ಮಾಡಿಸೋದಕ್ಕೆ ಅವ್ರಿಗೆ ಏನೂ ವ್ಯವಸ್ಥೆ ಇರಲ್ಲ. ಸೊ ಅವರು ಕೂಡ ಯೂಸ್ ಮಾಡೋ ಅಂಥ ಮಿಷಿನ್ ಇದು. ನೋಡುವ ಪ್ರೆಷರ್ ಯಾವ ಥರ ಬರ್ತಾ ಇದೆ ಅಂತ. ಸೊ ಗ್ರೀನ್ ಕಲರ್ ನಾಸಲು ಇದು ಆಲ್ಮೋಸ್ಟ್ ನಿಮಗೆ 45 ಡಿಗ್ರಿ ಇದು ಬರುತ್ತೆ. ಸೊ ಇದರಲ್ಲಿ ಸ್ವಲ್ಪ ಬ್ರಾಡ್ ಬರುತ್ತೆ. ಸೊ ಇದರಲ್ಲಿ ಬ್ರಾಡ್ ಬೇಕು. ಇದು ಗ್ಲಾಸ್ ಗೀಸ್ ಹೊಡ್ಕೊಬೇಕಂದ್ರೆ ಇದು ಯೂಸ್ ಮಾಡ್ಕೊಬೇಕು. ಸೊ ಫೋಮ್ ಕ್ಯಾನನ್ ಇದರಲ್ಲಿ ನೋಡಿ ಯಾವ ಥರ ಬರುತ್ತೆ ಫೋಮಿಂಗ್ ಎಫೆಕ್ಟ್ ಅಂತ. ಸೊ ಇದು ಪ್ರೊಫೆಷ್ನಲ್ ಫೋಮ್ ಕ್ಯಾನನ್. ಇದು ಬೇಕಂದರೆ ಆ್ಯಡ್ ಆನ್ ಎಸೆಸರೀಸು ಎಕ್ಸ್ಟ್ರಾ ಬೇಕಂದರೆ ಸಿಗುತ್ತೆ. ಪ್ರೊಫೆಷ್ನಲ್ ಫೋಮ್ ಕ್ಯಾನಲ್ ಯಾವ ಥರ ಬರುತ್ತೆ ಅಂತ ನೋಡಿ. ಕ್ವಾಲಿಟಿ ನೋಡಿ ಸರ್, ಏನು ಡೆನ್ಸ್ ಇದೆ, ಏನು ಥಿಕ್ನೆಸ್ ಇದೆ. 3 ಲೇಯರ್
ಒಂಥರ ಮಲ್ಟಿ ಲೇಯರ್ ಅಂತಾನೆ ಹೇಳ್ಬೋದು. ಯಾಕಂದರೆ ಪ್ರೊಫೆಷ್ನಲ್ ಫೋಮ್ ಕ್ಯಾನನ್ ವಿತ್ ಪ್ರೊಫೆಷ್ನಲ್ ಮಿಷಿನ್ನು. ಸೊ ಈ ರಿಸಲ್ಟ್ ಬರುತ್ತೆ. ಇದೆಲ್ಲ ಅಬ್ರಾಡಲ್ಲಿ ನೋಡ್ತಾ ಇದ್ವಿ ನಾವು ವಿಡಿಯೋಸು. ಸೊ ಇವಾಗ ನೀವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ಇನ್ ಇಂಡಿಯಾ. ಸರ್ ಇದು ಕಂಪ್ಯಾರಿಸನ್ ನೋಡ್ಬೋದು. ಸೊ BT 2200, 2300 ಮತ್ತು BT 2500 ಕಂಪ್ಲೀಟ್ 3 ಫೇಸು, ಅವೆರಡು ಸಿಂಗಲ್ ಫೇಸು. ಸೊ BT 2000 ಆನ್ ಮಾಡಿ ಪ್ರೆಷರ್ ಗನ್ ಗೊತ್ತಾಗುತ್ತೆ. ಪ್ರೆಷರ್ ನೋಡಿ ಸರ್ ಯಾವ ಥರ ಬರ್ತಾ ಇದೆ. ಸೊ ಅದೇ ಥರ BT 2300 ನೋಡಿ ಸರ್ ಯಾವ ಥರ ಬರುತ್ತೆ ಪ್ರೆಷರ್ ಅಂತ ಥರ ಬರುತ್ತೆ. ಅದೇ ಥರ ಇದು ನೋಡಿ ಸರ್ BT 2500 3 ಫೇಸ್ ಮಾಡಲು. 3 ಫೇಸ್ ಮಾಡಲು ಯಾವ ಥರ ಬರುತ್ತೆ ನೋಡಿ ಪ್ರೆಷರ್. ಕಂಪ್ಯಾರಿಸನ್ ನೋಡ್ಬೋದು ಸರ್, 3 ಅಟ್ ಎ ಟೈಮ್. $230 ಬಾರ್, $220 ಬಾರ್, $180 ಬಾರ್. ಸೂಪರ್ ಸರ್, ಅಲ್ಟಿಮೇಟ್ ಪ್ರೆಷರು. ಇದು ಕೂಡ ಫಸ್ಟ್ ಟೈಮ್ ನಿಮ್ಮ ಚಾನಲಲ್ಲಿ ಮಾತ್ರ ಕಂಪ್ಯಾರಿಸನ್ ಸರ್. ಇದು BT 1000, BT 1200 ಮತ್ತು BT 1800 ಅಟ್ ಎ ಟೈಮ್ ನಿಮಗೆ ಕಂಪ್ಯಾರಿಸನ್ ಸಿಗ್ತಾ ಇದೆ. ಸೊ ಫುಲ್ ಪ್ರೆಷರು ನ್ಯಾರೋ ಮೋಡಲ್ಲಿ ಇಟ್ಕೊಂಡಿದ್ದಾರೆ ಗನ್ನು, ಮತ್ತು ಪ್ರೆಷರು ಅಷ್ಟೇ ಫುಲ್ ಟೈಟಲ್ಲಿದೆ. ಆನ್ ಮಾಡಿ ಸರ್, ನೋಡಿ ಸರ್ ಪ್ರೆಷರ್ ಕಂಪ್ಯಾರಿಸನು. ಅದರಲ್ಲಿ ನೀವು ಎಕ್ಸ್ಟ್ರಾ ಅಡ್ಜಸ್ಟ್ ಮಾಡ್ಕೊಬೋದು. ಹೆವಿ ಪ್ರೆಷರ್ ಬರುತ್ತೆ 160 ಬಾರು, ಸೆಕೆಂಡ್ ಬಂದ್ಬಿಟ್ಟು 1200 150 ಬಾರು, ಮತ್ತು ಬೇಸಿಕ್ ಮಾಡಲು 1000 BT 1000 ಬಂದ್ಬಿಟ್ಟು ನಿಮಗೆ 130 ಬಾರ್. ಸೊ ಸ್ವಲ್ಪ ನ್ಯಾರೋ ಮಾಡಿ. ಸೊ ನ್ಯಾರೋ ಇದರಲ್ಲಿ ಯೂನಿವರ್ಸಲ್ ಇರುತ್ತೆ, ಅದರಲ್ಲಿ ನೀವು ನಾಬ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು, ಬೇರೆ ಬೇರೆ ನಾಸಲ್ ಹಾಕೊಬೋದು. ಸರ್ ಎಲ್ಲ ಡೆಮೋ ನೋಡಿದ್ವಿ, ಆಮೇಲೆ BTಯಲ್ಲಿ ಕಂಪ್ಲೀಟ್ ರೇಂಜ್ ಎಲ್ಲ ಗೊತ್ತಾಯಿತು. ಈ ಒಂದು ಪ್ರೈಸ್ ನಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಸೊ ಈಗ ಮೇನ್ ಪಾರ್ಟು ಹೇಗೆ ಪರ್ಚೇಸ್ ಮಾಡೋದು, ಎಲ್ಲಿ ಪರ್ಚೇಸ್ ಮಾಡೋದು ಅಂತ ದಯವಿಟ್ಟು ತಿಳಿಸ್ಕೊಡಿ ಸರ್. ಆ್ಯಕ್ಚುಲಿ ಇದು ಇವಾಗ ನೀವು ನೋಡ್ತಾ ಇರೋದು ತುಮಕೂರು ಶೋರೂಮ್ ನಮ್ಮದು ಹೆಡ್ ಆಫೀಸು. ಸೊ ಇದು ನೀವು ಕಾಲ್ಟೆಕ್ ಸರ್ಕಲಿಂದ ಕುಣಗಲ್ ರೋಡಲ್ಲಿ ಬಂದರೆ ಲೆಫ್ಟಿಗೆ ತೊಗೊಂಡ್ರೆ SSIT ಕಾಲೇಜ್ ಮೇನ್ ರೋಡ್ ಬರುತ್ತೆ, ದೇವರಾಜ್ ಅರ್ಸ್ ರೋಡು, ಸರಸ್ವತಿಪುರಂ, ವಿದ್ಯಾನಿಕೇತನ್ ಸ್ಕೂಲ್ ಆಪೋಸಿಟ್ ನಮ್ಮ ಶೋರೂಮ್ ತುಮಕೂರು. ಸೊ ಇಲ್ಲಲ್ಲದೆ ನಮ್ಮದು 5 ಸ್ಟೋರ್ ಇದೆ. ಸೊ ಬ್ಯಾಂಗ್ಳೂರಲ್ಲಿ ಆಬ್ವಿಯಸ್ಲಿ ನಮಗೆ ಗೊತ್ತೇ ಇದೆ ಎಲ್ಲರಿಗೂ, ಕಸ್ಟಮರ್ಸ್ ವ್ಯೂವರ್ಸ್ಗೆಲ್ಲ. ಸೊ ಬ್ಯಾಂಗ್ಳೂರಲ್ಲಿ ನೆಲಮಂಗ್ಲ ಇದೆ ನಮ್ಮದು, ಬಿಲಾಲ್ ನಗರ್ ನೆಲಮಂಗ್ಲ ಇದೆ, ಕವಾಡಿ ಮಠ ಬ್ಯಾಕ್ ಸೈಡ್. ಅದೇ ಥರ ನಮ್ಮದು ಪೀನಿಯಾ ಸೆಕೆಂಡ್ ಸ್ಟೇಜ್ ಇದೆ, ಕರೀಂ ಸಾಬ್ ಲೇಔಟು, ಹೆಗ್ನಳ್ಳಿ ಮೇನ್ ರೋಡು. ಸೊ ಅದಾದಮೇಲೆ ಮಲ್ಲೇಶ್ವರಂ ಸೆಂಟರ್ ಮಂತ್ರಿ ಮಾಲ್ ಆಪೋಸಿಟ್ ಅಲ್ಲಿ ಒಂದಿದೆ, ಶೇಷಾದ್ರಿಪುರಮು. ಸೊ ಅಲ್ಲೊಂದು ಸ್ಟೋರ್ ಇದೆ. ಅದಾದ್ಮೇಲೆ RT ನಗರ ಇದೆ. ಸೊ RT ನಗರ್ ಕನಿಕಾ ರೋಡ್ ಹತ್ರ. ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಹತ್ರ ಲಿಂಕ್ ಮತ್ತೆ ಗೂಗಲ್ ಲೊಕೇಶನ್ಸ್ ಎಲ್ಲ ಕೊಟ್ಟಿರ್ತೀವಿ ನಾವು. ಸೊ ನೋಡ್ಕೊಂಡು ಅಲ್ಲಿ ಇದು ಮಾಡ್ಕೊಬಹುದು. ಅದಾದ್ಮೇಲೆ 5ನೇ ಸ್ಟೋರ್ ಬಂದ್ಬಿಟ್ಟು ಕದ್ರೇನಹಳ್ಳಿ ಕ್ರಾಸ್. ಸೊ ಕುಮಾರಸ್ವಾಮಿ ಲೇಔಟ್ ಕದ್ರೇನಹಳ್ಳಿ ಕ್ರಾಸ್ ಅಲ್ಲಿ ಒಂದು ಸ್ಟೋರ್ ಇದೆ. ಈ 6 ಸ್ಟೋರ್ ಅಲ್ಲಿ ತಗೊಂಡ್ರೆ ಸೇಮ್ ಪ್ರೈಸ್ ಅಲ್ಲಿ ನಾವು ಏನ್ ಹೇಳಿದೀವಿ ಅದೇ ಪ್ರೈಸಿಗೆ ಕೊಡ್ಬೋದು. ಸೊ ಇದಲ್ದೆ ನಮ್ದು ಫ್ರಾಂಚೈಸಿ ಕೂಡ ಆಲ್ರೆಡಿ ಕೊಡ್ತಾ ಇದೀವಿ, ಆಲ್ರೆಡಿ ಇದೆ, ಜನ ಕೂಡ ಅಲ್ಲೇ ತಗೊಂತಾ ಇದ್ದಾರೆ. ಸೊ ಅವ್ರ ಹತ್ರ ಏನಂದ್ರೆ ಶಿಪ್ಪಿಂಗ್ ಚಾರ್ಜಸ್ ಏನ್ ನಾವು ಚಾರ್ಜ್ ಮಾಡ್ತಾ ಇದೀವಿ, ಇವಾಗ ಸಪೋಸ್ ಇದರಲ್ಲಿ ಶಿಪ್ಪಿಂಗ್ ಚಾರ್ಜಸ್ ಚಿಕ್ಕ ಮಾಡೆಲ್ಗೆ ಒಂದು 250 ರೂಪೀಸ್ ಆಗುತ್ತೆ ಎಕ್ಸ್ಟ್ರಾ. ಇವಾಗ ಇದು 6000 ಬೇಸಿಕ್ ಮಾಡಲ್ ಆಫರ್ ಪ್ರೈಸ್ ಅಲ್ಲಿ. ಸೊ ಪ್ಲಸ್ 250 ರೂಪೀಸ್ ಶಿಪ್ಪಿಂಗ್ ಚಾರ್ಜಸ್. ಸೊ ಇದು 250 ರೂಪೀಸ್ ಅಲ್ಲಿ ಪೇ ಮಾಡಿದ್ರೆ ನೀವು ಅಲ್ಲೇ ಹೋಗಿ ಡೆಮೋ ಕೊಟ್ಟು ನೋಡಿ ತೊಗೊಬೋದು. ನಮ್ದು ಫ್ರಾಂಚೈಸಿ ಸ್ಟೋರ್ ಅಲ್ಲಿ ಮಾತ್ರ. ಸೊ ಫ್ರಾಂಚೈಸಿ ಸ್ಟೋರ್ ಬಂದ್ಬಿಟ್ಟು ಫಸ್ಟ್ ನಮ್ದು ವೈಷ್ಣವಿ ಎಂಟರ್ಪ್ರೈಸಸ್ ಹಾಸನ್ ಚನ್ನರಾಯಪಟ್ಟಣದಲ್ಲಿದೆ. ಸೊ ಅದೇ ತರ ನಮ್ದು SP ಮಾರ್ಕೆಟಿಂಗ್ ದಾವಣಗೆರೆಯಲ್ಲಿದೆ. ಸೊ ಅದೇ ತರ ನಮ್ದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮಾರ್ಕೆಟಿಂಗ್ ಬಳ್ಳಾರಿಲಿದೆ. ಸೊ
ಮಲ್ನಾಡ್ ಮಾರ್ಕೆಟಿಂಗ್ ಬಂದ್ಬಿಟ್ಟು ಶಿವಮೊಗ್ಗ ಇದೆ, ಮತ್ತೆ ಮೈಸೂರಲ್ಲಿ ಒಂದು ಫ್ರಾಂಚೈಸಿ ಇದೆ, ಸೊ ಅದಲ್ಲದೆ ಟಿಪ್ಟೂರಲ್ಲಿ ಒಂದು ಫ್ರಾಂಚೈಸಿ ಇದೆ, ಸೊ ಮಂಡ್ಯದಲ್ಲಿ ಒಂದು ಫ್ರಾಂಚೈಸಿ ಇದೆ. ಸೊ ಆಲ್ಮೋಸ್ಟ್ ಇನ್ನ ಎಲ್ಲ ಡಿಸ್ಟಿಕ್ ಅಲ್ಲಿ ಕವರ್ ಆಗ್ತಾ ಇದೆ, ಇನ್ನು ಒಂದು 10-15 ಡೇಸ್ ಅಲ್ಲಿ ಕವರ್ ಆಗ್ತಾ ಇದೆ. ಸೊ ಈ ಫ್ರಾಂಚೈಸಿ ಸ್ಟೋರ್ ಅಲ್ಲಿ ತಗೊಂಡ್ರೆ ಎಕ್ಸ್ಟ್ರಾ 250 rupees ಆಗುತ್ತೆ. ನಾವ್ ಏನ್ ಕೊರಿಯರ್ ಇಲ್ಲಿ ಮಾಡ್ತಾ ಇದೀವಿ, ಸೊ ಆ ಚಾರ್ಜಸ್ ಅಲ್ಲಿ ಪೇ ಮಾಡಿದ್ರೆ ಅದೇ ರೇಟಿಗೆ ಸಿಗ್ತಾ ಇದೆ. ಓಕೆ ಸರ್, ಸೂಪರ್. ಸೊ ಇದಲ್ಲದೆ ಇವಾಗ ಫ್ರಾಂಚೈಸಿ ನಿಯರ್ ಬೈ ಇರಲ್ಲ ವ್ಯೂವರ್ಸು, ಎಲ್ಲರ ಔಟ್ಸೈಡ್ ಔಟ್ ಆಫ್ ಪ್ಯಾನ್ ಆಫ್ ಇಂಡಿಯಾ ಇದೆ, ಔಟ್ ಆಫ್ ಕರ್ನಾಟಕ ಇದ್ದಾರೆ, ಪ್ಯಾನ್ ಇಂಡಿಯಾ ಬೇಕು ಅಂತ ಹೇಳ್ತಾ ಇದ್ರೆ ಸೊ 250 ಸೌತಲ್ಲಿ ಎಲ್ಲೇ ಮಾಡಿದ್ರು 250 ಚಾರ್ಜ್ ಮಾಡ್ತೀವಿ. ಪ್ರೊಫೆಷ್ನಲ್ ಕೊರಿಯರು DTDC ಟೈಅಪ್ ಆಗಿದೆ. ಹಾಗೆ ಅದೇ ಥರ ಕರ್ನಾಟಕದಲ್ಲಿ ಬೇಕಂದ್ರೆ ನಿಮಗೆ ನಮ್ಮ ಕಾರ್ಗೋ ಸರ್ವಿಸು ಕೂಡ ಇದೆ, VRL ಕೂಡ ಇದೆ. ಸೊ ಎಕ್ಸ್ಟ್ರಾ 250 rupees ಪೇ ಮಾಡಿದ್ರೆ ಅವ್ರು ಅಲ್ಲೇ ತೊಗೋಬೋದು, ಹೋಮ್ ಡೆಲಿವರಿ. ಹಾಂ, ಮತ್ತು ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಕಂಪ್ಲೀಟ್ ಲೆಂತಿ ವಿಡಿಯೋ ನೀವು ಪ್ರತಿಯೊಂದು ಸ್ಕಿಪ್ ಮಾಡದೆ ವಿಡಿಯೋ ನೋಡಿದ್ರೆ ಎಲ್ಲಾ ಡೀಟೇಲ್ಸು ಸಿಗುತ್ತೆ ನಿಮಗೆ. ಸೊ ನೀವು ಕಣ್ಣು ಮುಚ್ಕೊಂಡು ಪೇಮೆಂಟ್ ಮಾಡ್ಬೋದು, ಯಾವುದೇ ತರ ಅಭ್ಯಂತರ. ಗೂಗಲ್ ಪೇ, ಫೋನ್ ಪೇ ಆಪ್ಷನ್ ಕೊಟ್ಟಿರ್ತೀವಿ ಒಳಗಡೆ, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಸ್ ಬರ್ತಾ ಇದೆ, ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡ್ಕೊಂಡು ತಗೋಬಹುದು. ಸೊ ವಿಡಿಯೋ ನೋಡಿದ್ರೆ ಕಣ್ಣು ಮುಚ್ಕೊಂಡು ಪೇಮೆಂಟ್ ಹಾಕಿ ಸೇಮ್ ಏನು ತೋರಿಸಿದ್ರೆ ಅದೇ ಪ್ರಾಡಕ್ಟ್ ನಿಮಗೆ ಸಿಗ್ತಾ ಇದೆ. ಇಲ್ಲ ನಿಮಗೆ ಫ್ರಾಂಚೈಸಿ ಸ್ಟೋರ್ ಅಂದ್ರೆ ಅದೊಂದು ಆಪ್ಷನ್ ಇದೆ, ಸ್ಟೋರ್ ಆಪ್ಷನ್ ಬೇಕಂದ್ರೆ ಅದೊಂದು ಎಕ್ಸ್ಟ್ರಾ ಇದೆ. ಓಕೆ, ಸೊ ನೋಡಿದ್ರೆಲ್ಲ ಒಂದು ಕಂಪ್ಲೀಟ್ ಆಗಿ B-Tally ರೇಂಜ್ನ ಮೊಹಮ್ಮದ್ ರಫಿ ಸರ್ ನಮಗೆ ಡೀಟೇಲ್ ಆಗಿ ಮಾಹಿತಿ ತಿಳಿಸ್ಕೊಟ್ರು. ಇನ್ ಕೇಸ್ ನಿಮ್ಗೇನಾದರೂ ಈ ಪ್ರಾಡಕ್ಟ್ಗಳು ಇಷ್ಟ ಆಗಿತ್ತು, ಪರ್ಚೇಸ್ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ರೆ ಅಂತಂದರೆ ನೇರವಾಗಿ ನೀವು ತುಮಕೂರು ಆಫೀಸ್ಗೆ ನೀವು ನಿಯರ್ ಇತ್ತು ಅಂತಂದರೆ ಬಂದು ಶೋರೂಮ್ಗೆ ಪರ್ಚೇಸ್ ಮಾಡ್ಬೋದು. ಇಲ್ಲ ಒಂದು ಫ್ರಾಂಚೈಸಿ ಇರ್ತವೆ ನಿಯರ್ ಬೈ, ಅಲ್ಲಿ ಹೋಗಿ ತೊಗೊಳ್ಬೋದು. ಸೊ ಇನ್ ಕೇಸ್ ನೀವು ಊರಲ್ಲಿದ್ದೀರಾ, ಸೊ ಕೊರಿಯರ್ ಮೂಲಕ ತರಿಸ್ಕೊತೀರಾ ಅಂತಂದರೆ ಆರಾಮಾಗಿ ಪೇಮೆಂಟ್ ಮಾಡ್ಬೋದು. ಸೊ ಒಂದು ಜೆನ್ಯೂನ್ ಬ್ರ್ಯಾಂಡ್ ಮತ್ತು ಜೆನ್ಯೂನ್ ಕಂಪ್ನಿ ಅಂತಲೇ ಹೇಳ್ಬೋದು. ಸೊ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಡೀಟೇಲ್ ಆಗಿ ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಬೇಕಾಗಿತ್ತು ಅಂತಂದರೆ ಸ್ಟಾರ್ಲೈಟ್ ಕಾರ್ಪೊರೇಷನ್ದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅಲ್ಲಿ ಸಹಿತ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಸಿಗುತ್ತೆ. ಎಲ್ಲ ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ ನಿಮಗೆ ಕೊಟ್ಟಿರ್ತೀನಿ, ಮೊಬೈಲ್ ನಂಬರು, ಗೂಗಲ್ ಮ್ಯಾಪ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಒಂದ್ಸರಿ ಚೆಕ್ ಮಾಡಿ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.